ಎಲ್ಲರೂ ಊಟ ಆಯ್ತಾ? ವಿದ್ಯಾರ್ಥಿಗಳೇ, ಈ ದಿನ ನಿಮ್ಮ ಹತ್ರ ಎಲ್ಲರೂ ಕೂಡ ವಿದ್ಯಾರ್ಥಿ ಮಿತ್ರ ಅಂತಕ್ಕಂಥ ಪೇಪರ್ ಇರ್ತಕ್ಕಂಥದ್ದನ್ನು ನೋಡಿದೆ. ನಾನು ಮೊನ್ನೆ ದಿನನೇ ಹೇಳಿದ್ದೆ, ಇದರಲ್ಲಿ ಒಂದು ಚಿಕ್ಕ ಕಥೆ ಇರುತ್ತೆ. 4ನೇ ಪೇಜಿನಲ್ಲಿ ಒಂದು ಚಿಕ್ಕ ಕಥೆ ಇರುತ್ತೆ. ಅದು ನಿಮ್ಮ ಮಾನಸಿಕ ಬೆಳವಣಿಗೆಗೆ ಎಲ್ಲರಿಗೂ ಕೂಡ ಸಹಕಾರಿಯಾಗಿರ್ತಕ್ಕಂಥ ಒಂದು ಆಲೋಚನೆ ಮಾಡತಕ್ಕಂಥ, ನಮ್ಮ ಸಂಕಲ್ಪ ಶಕ್ತಿಯನ್ನು ಜಾಸ್ತಿ ಮಾಡತಕ್ಕಂಥ, ನಮ್ಮ ಜೀವನದಲ್ಲಿ ನಾವೇನಾದ್ರೂ ಸಾಧನೆ ಮಾಡಲಿಕ್ಕೆ ಉಳಿದಿರಿಸ್ತಕ್ಕಂಥ ಸಣ್ಣ ಪುಟ್ಟ ಕಥೆಗಳು ಅಥವಾ ಇಲ್ಲಿ ದಾರಿದೀಪ ಅಂತಕ್ಕಂಥ ರೀತಿಯಲ್ಲಿ ಕೊಟ್ಟಿರ್ತಾರೆ. ಇವತ್ತು ಕೂಡ ಅದರಲ್ಲಿ ಒಂದು ಕಥೆ ಇರ್ತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ನಿಮ್ಮ ಹತ್ರ ಇರ್ತಕ್ಕಂಥ ಪೇಪರ್ನ. ಸಂಕಲ್ಪ ಶಕ್ತಿಯಿಂದ ಯಶಸ್ಸು ಅಂತಕ್ಕಂಥ ಓದಪ್ಪ ನಾಗರಾಜ ಎಲ್ಲರೂ ಕೂಡ ನೋಡ್ಕೊಳ್ಳಿ, ಕಥೆನ ಅರ್ಥ ಮಾಡ್ತಾರೆ. ಹಾಗೆ ಸಂಕಲ್ಪ ಶಕ್ತಿಯಿಂದ ಯಶಸ್ಸು. ಏನೇ ಆಗಲಿ, ಎಂತ ನೆರೆಯೇ ಎದುರಾಗಲಿ, ಅಂದುಕೊಂಡಿದ್ದನ್ನು ಸಾಧಿಸುವವರೆಗೂ ಪ್ರಯತ್ನದಿಂದ ವಿಮುಖನಾಗುವುದಿಲ್ಲ ಎಂದು ಮೊದಲು ನಾವು ನಿರ್ಧಾರ ಮಾಡಿಕೊಳ್ಳಬೇಕು. ನಾವು ದೃಢಮನಸ್ಕರಾಗಿದ್ದರೆ ಎಂಥ ಅಡೆತಡೆಗಳು ಎದುರಾದರೂ ವಿಚಲಿತರಾಗದೆ ನಮ್ಮ ಗುರಿಯಿಂದ ಮುಂದೆ ಸಾಗುತ್ತೇವೆ. ಇದಕ್ಕೆ ಸಂಕಲ್ಪ ಶಕ್ತಿ ಬಹಳ ಮುಖ್ಯ. ಮಹತ್ವಾಕಾಂಕ್ಷೆಯನ್ನು ಸಾಧಿಸುವ ಹಾದಿಯಲ್ಲಿ ನಾವು ಎದುರಾಗಬಹುದಾದ ಸನ್ನಿವೇಶಗಳು, ಜಗತ್ತು, ಸುತ್ತಲಿನ ಸಮಾಜ ಯಾವುದನ್ನು ನಮಗೆ ಅನುಕೂಲವಾಗುವಂತೆ ಹೊಂದಿಸಿಕೊಳ್ಳಲು ಬದಲಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನಮ್ಮ ಸಾಮರ್ಥ್ಯದ ಮೇಲೆ ವಿಶ್ವಾಸ ಇದ್ದರೆ, ಪ್ರಬಲವಾದ ಇಚ್ಛಾಶಕ್ತಿ ಇದ್ದರೆ ಬದುಕಿನ ಪಯಣದಲ್ಲಿ ಯಶಸ್ಸು ಸಾಧಿಸುತ್ತೇವೆ. ಜಗತ್ತಿನ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಶಕ್ತಿ ಇರುತ್ತದೆ. ಬೇರೆಯವರ ಸಾಧನೆ ನಮಗೆ ಪ್ರೇರಣೆಯಾಗಲಿ, ಆದರೆ ಇನ್ನೊಬ್ಬರ ಯಶಸ್ಸು ನಮ್ಮಲ್ಲಿ ಅಸೂಯೆಗೆ ಕಾರಣವಾಗಬಾರದು. ಅಸೂಯೆ ಎಂಬ ದುಷ್ಟ ಪ್ರವೃತ್ತಿ ಅಹಂಕಾರದ ಗರ್ಭದಲ್ಲಿ ಬೆಳೆಯುತ್ತದೆ. ಸ್ವಾರ್ಥ ಮತ್ತು ನಾನು ನನ್ನದು ಎಂಬ ನಂಟಿನಿಂದ ವಿಸ್ತಾರವಾಗುತ್ತದೆ. ಹಾಗಾಗಿ ಯಾರ ಏಳಿಗೆ ಬಗ್ಗೆ ಮತ್ಸರ ಬೇಡ. ಬದಲಿಗೆ ನಮ್ಮ ಏಳಿಗೆಗೆ ಏನು ಮಾಡಬೇಕೆಂಬ ಪ್ರಯತ್ನದಲ್ಲಿ ನಿರತರಾಗೋಣ. ಮನುಷ್ಯನ ಮತ್ತೊಂದು ಅವಗುಣವೆಂದರೆ ಭಯ. ಇದರಿಂದ ಸಮತೋಲನ ತಪ್ಪುತ್ತದೆ, ತಪ್ಪು ಗ್ರಹಿಕೆಗಳು ಬೆಳೆಯುತ್ತವೆ. ಮಾಡಿದ ತಪ್ಪನ್ನು ಪದೇ ಪದೇ ಮಾಡಿ ವೈಫಲ್ಯ ಬೆನ್ನಟ್ಟುತ್ತದೆ. ಅನೇಕ ಬಾರಿ ನಮ್ಮ ಹಿಂಜರಿಕೆಯ ಕಾರಣಕ್ಕೆ ಕಾರ್ಯರೂಪಕ್ಕೆ ತರಲಾಗದೆ ನಮ್ಮ ಅತ್ಯುತ್ತಮ ಆಲೋಚನೆಗಳು ಮನಸ್ಸಿನಲ್ಲಿ ಸತ್ತು ಹೋಗುತ್ತವೆ. ಹಾಗಾಗಿ ನಾವು ಕೇವಲ ನಮ್ಮಷ್ಟಕ್ಕೆ ಯೋಚಿಸಿಕೊಂಡು ಸುಮ್ಮನಿದ್ದರೆ ಯಾವ ಸಾಧನೆಯೂ ಕೈಗೊಳ್ಳುವುದಿಲ್ಲ. ಅದಕ್ಕಾಗಿ ಪ್ರಯತ್ನವಿಡಬೇಕು, ಛಲ ಬಿಡದೆ ಹೋರಾಡಬೇಕು. ಈಗ ನೀವೆಲ್ಲರೂ ಕೂಡ ಕಥೆ ಕೇಳಿಸ್ಕೊಂಡ್ರೆ, ಅಂದ್ರೆ ಇದರಿಂದ ನಮಗೆ ಏನ್ ಅರ್ಥ ಆಗುತ್ತಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಸಂಕಲ್ಪ ಶಕ್ತಿ ಇರಬೇಕು. ನಮ್ಮಲ್ಲಿ ಯಾವುದೇ ರೀತಿ, ನಾನು ಸಾಕಷ್ಟು ಬಾರಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಋಣಾತ್ಮಕ ಆಲೋಚನೆಗಳು ನಮ್ಮಲ್ಲಿ ಇರಬಾರ್ದು. ಅಂದ್ರೆ ಭಯ ಇರಬಾರ್ದು, ಇದು ನನ್ನಿಂದ ಆಗಲಿಲ್ಲ ಅಂತಕ್ಕಂಥ ಕೀಳಿರಿಮೆ ಇರಬಾರ್ದು. ಇವ್ಯಾವು ಇಲ್ಲದೆ ನಾವು ಧನಾತ್ಮಕ ಶಕ್ತಿಗಳನ್ನ ರೂಢಿಸ್ಕೊಂಡ್ರೆ ನನ್ನಿಂದ ಆಗುತ್ತೆ, ನಾನು ಮನಸ್ಸು ಮಾಡಿದ್ರೆ ಏನನ್ನಾದ್ರೂ ಸಾಧಿಸಬಲ್ಲೆ ಅಂತಕ್ಕಂಥ ಹಠ, ಛಲ, ಸಂಕಲ್ಪ ನಿಮ್ಮಲ್ಲಿದ್ರೆ ನಾವೇನಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ ಆಗಿದೆ. ಸೊ ನಾವು ಏನಾಗಿದೀವೋ ಇದಕ್ಕೆ ನಾವೇ ಕಾರಣ ಅಂತ ಹೇಳ್ಬಿಟ್ಟು ಸಾಕಷ್ಟು ಸರಿ ಹೇಳ್ತಾ ಇದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಆಲೋಚನೆಗಳನ್ನ ನಾವು ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ನಾವು ಮಾಡ್ತೀವಿ. ನಾವು ಚೆನ್ನಾಗಿ ಓದಬೇಕು, ಉತ್ತಮ ವ್ಯಕ್ತಿ ಆಗ್ಬೇಕು, ಉತ್ತಮ ಪ್ರಜೆ ಆಗ್ಬೇಕು, ಈ ಶಾಲೆಗೆ ಉತ್ತಮ ವಿದ್ಯಾರ್ಥಿ ಆಗ್ಬೇಕು ಅಂತಕ್ಕಂಥ ಸಂಕಲ್ಪ ನಿಮ್ಮಲ್ಲಿದ್ರೆ ಖಂಡಿತ ನೀವು ಅದು ಹಾಗೇ ಆಗ್ತೀರಾ ಅಂತಕ್ಕಂಥ ಹೇಳ್ತಾರೆ. ಇಂದಿನ ತರಗತಿನಲ್ಲಿ ನಾವು ರೇಖಾಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅಂತಕ್ಕಂಥ ಪಾಠದಲ್ಲಿ ತಿಳ್ಕೊಂಡಿದ್ದೀವಿ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಾವು ರೇಖಾಗಣಿತದ ಯಾವುದೇ ಆಕೃತಿಗಳನ್ನು ಮುಖ್ಯವಾಗಿ 2 ರೀತಿಯಲ್ಲಿ ವಿಂಗಡಿಸ್ಕೊಳ್ತೀವಿ. ಯಾವ್ಯಾವ ರೀತಿ ವಿಂಗಡಿಸ್ಕೊಳ್ತೀವಿ? ಶೋಭಾ ಗಟ್ಟಿಗಳು ಸಮತಲಾಕೃತಿಗಳು ಮತ್ತು ಘನಾಕೃತಿಗಳು ಅಂತ ಹೇಳ್ಬಿಟ್ಟು 2 ರೀತಿಯಲ್ಲಿ ವಿಂಗಡಿಸ್ಕೊಳ್ತೀವಿ. ಅದೇ ರೀತಿಯಲ್ಲಿ ನಾವು ಸಮತಲಾಕೃತಿಗಳು ಯಾವ್ಯಾವ ಸುನಿಲ್ಲ? ಸಮತಲಾಕೃತಿಗಳು ಯಾವ್ಯಾವ? ಸಮತಲಾಕೃತಿಗಳಿಗೆ ಉದಾಹರಣೆ ಆಯತ, ಚೌಕ, ತ್ರಿಭುಜ ಮುಂತಾದ. ಹೌದಾ? ವೃತ್ತ, ಆಯತ, ತ್ರಿಭುಜ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ವೃತ್ತ ಮತ್ತು ನಾವು ಏನು ಸಮತಲಾಕೃತಿಗಳಿದ್ದವು ಉಳಿದವೆಲ್ಲವನ್ನು ಕೂಡ ಉದಾಹರಣೆಯನ್ನು ಕೊಡಬಹುದು. ಯಾಕೆ ಅವುಗಳನ್ನು ಸಮತಲಗಳನ್ನು ಬರೀಬಹುದಾಗಿರೋದ್ರಿಂದ ನಾವು ಅವುಗಳನ್ನು ಸಮತಲಾಕೃತಿಗಳು ಅಂತ ಕರೀತೀವಿ. ಈಗ ನಾವು ಸಮತಲಾಕೃತಿಗಳ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರಗಳು ನಮಗೆ ಗೊತ್ತಿದೆ. ಉದಾಹರಣೆಗೆ ಚೌಕದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಏನು? A is equal to A square ಅಥವಾ A is equal to
ಎಲ್ ಸ್ಕ್ವೇರ್ ಅಂತಕ್ಕಂಥ ಕೂಡ ಬಳಸ್ತೀವಿ, ಎ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಕೂಡ ಬಳಸ್ತೀವಿ. ಯಾವುದು ಬಳಸಿರ್ಬೋದು. ಆಯತದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಏನು? 2 ಇಂಟು ಆಯತ. ಆಯತ ಘನ ಅಲ್ಲ ನಾನು ಹೇಳ್ತಾ ಇದ್ದೀನಿ. L ಇಂಟು ಬಿ. ಹೌದಾ? ಎ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ. ಸೊ ಹಾಗೇನೆ ಸಾಕಷ್ಟು ಸಮತಲಾಕೃತಿಗಳ ವಿಸ್ತೀರ್ಣ ಕಂಡುಹಿಡಿತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಈಗ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಗಾಗಲೇ ಗೊತ್ತಿದೆ, ನೀವೇ ಹೇಳಿದ್ರಿ, ಆಕೃತಿಗಳಲ್ಲಿ 2 ರೀತಿ, ಸಮತಲಾಕೃತಿಗಳು ಮತ್ತು ಘನಾಕೃತಿಗಳು ಅಂತ. ಇವೆಲ್ಲವೂ ಕೂಡ ಈಗ ನಿಮ್ ಕಣ್ಣೆದುರಿನಲ್ಲಿ ಕೆಲವು ಆಕೃತಿಗಳನ್ನು ತೋರಿಸ್ತೀವಿ. ಇವೆಲ್ಲವೂ ಕೂಡ ಏನಾಗಿದ್ದಾವೆ? ಘನಾಕೃತಿಗಳು. ಹೌದಾ? ಇದೆಲ್ಲವೂ ಕೂಡ ಘನಾಕೃತಿಗಳು. ಸೊ ಈಗ ಉದಾಹರಣೆಗೆ ಆಯತ ಅಂತ ಏನ್ ಹೇಳಿದ್ರು ಅದು ಸಮತಲಾಕೃತಿ. ಸಮತಲಾಕೃತಿಗೆ ಗೊತ್ತಿದೆ ನಮಗೆ ಏನಿರುತ್ತೆ, ಎಷ್ಟು ಆಯಾಮವನ್ನು ಹೊಂದಿರುತ್ತೆ ಸಮತಲಾಕೃತಿ? 2 ಆಯಾಮವನ್ನು ಹೊಂದಿರುತ್ತೆ. ಆಯಾಮಗಳು ಯಾವ್ಯಾವುದ್ರೆ? ಆಯಾಮಗಳು ಎಷ್ಟಿದೆ ಒಟ್ಟು? ಏನಪ್ಪ ನಗರಾಜ? ಆಯಾಮಗಳು ಎಷ್ಟಿದಾವೆ? ಪೂರ್ಣಿಮಾ, ಆಯಾಮಗಳು ಎಷ್ಟು? ರೂಪಿತ ಯಾವ್ಯಾವುದು? ಉದ್ದ, ಅಗಲ ಮತ್ತು ಎತ್ತರ. ಸೊ ಸಮತಲಾಕೃತಿಗಳಿಗೆ ನೀವೇ ಹೇಳಿದ್ರಿ 2 ಆಯಾಮ ಇರುತ್ತೆ. ಉದ್ದ ಇರುತ್ತೆ, ಇನ್ನ ಅಗಲ. ಉದ್ದ ಇರುತ್ತೆ ಮತ್ತು ಅಗಲ ಇರುತ್ತೆ. ಎತ್ತರ ಅಂದ್ರೆ ಅಗಲಕ್ಕೆ ಸಮ ಆಗುತ್ತೆ, ಮತ್ತೊಂದು ಆಯಾಮ ಇರೋದಿಲ್ಲ. ಅದರಿಂದ ನೀವು ಇಟ್ಕೊಂಡಿರ್ತಕ್ಕಂಥ ಒಂದು ಘನವನ್ನು ಅಥವಾ ಇಲ್ಲಿ ಬೇರೆ ಇನ್ನೊಂದು ಯಾವ್ದಾದ್ರು ಘನಾಕೃತಿಯನ್ನು ಬೇರೆ ಯಾವುದನ್ನ ಯಾವುದೇ ಘನಾಕೃತಿಯನ್ನು ತೆಗೆದುಕೊಂಡ್ರೆ ಇದಕ್ಕೆ ಉದ್ದ ಇರುತ್ತೆ, ಅಗಲ ಇರುತ್ತೆ, ಎತ್ತರ ಇರುತ್ತೆ. ಅಂದ್ರೆ ಘನಾಕೃತಿಗಳು ಎಷ್ಟು ಆಯಾಮವನ್ನು ಹೊಂದಿದ್ದಾವೆ? 3 ಆಯಾಮವನ್ನು ಹೊಂದಿದ್ದಾವೆ. ಸೊ ಈಗ ನಮಗೆ ಹಿಂದಿನ ತರಗತಿಯಲ್ಲಿ ಸಮತಲಾಕೃತಿಗಳ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಈಗಾಗಲೇ ಕಲಿತಿರೋದ್ರಿಂದ ನಾವು 9ನೇ ತರಗತಿಯಲ್ಲಿ ಕೆಲವು ಘನಾಕೃತಿಗಳನ್ನ ಪರಿಚಯ ಮಾಡಿಕೊಂಡು ಘನಾಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನ ನೋಡೋಣ. ಈಗ ಉದಾಹರಣೆಗೆ ಇಲ್ಲಿ ಒಂದು ಘನ ಕಾಣುತ್ತೆ. ಇದು ಯಾವ ಘನ ಗೊತ್ತಿದೆಯಾ? ಚೌಕ ಘನ. ಹೋದ ವರ್ಷ ಇದ್ರ ಬಗ್ಗೆ ಎಲ್ಲ ಓದಿದ್ರಲ್ವಾ? ಚೌಕ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಏನು? ಚೌಕ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಏನು? ಹಾಗೆಯೇ ಚೌಕ ಘನದ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಏನು ಅಂತ. ಹಾಗೆಯೇ ವಿಸ್ತೀರ್ಣ ಅಂದ್ರೆ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಏನು ವಿಸ್ತೀರ್ಣ ಅಂದ್ರೆ? ಅದು ಆವರಿಸ್ಕೊಂಡಿರ್ತಕ್ಕಂಥ ಹೌದಾ? ಹಾಗೇನೆ ಈಗ ಈ ಆಯತದಲ್ಲಿ ಒಂದು ಚಿತ್ರ ಬಂದಿದ್ದೀವಿ ಅಂತ ಹೇಳಿದ್ರೆ ABC ಅಂತಕ್ಕಂಥ ಆಯತ ಇದೆ ಅಂತ ಹೇಳಿದ್ರೆ ಈ ಬೋರ್ಡ್ ಮೇಲೆ ಈ ಆಯತ ಎಷ್ಟು ಜಾಗವನ್ನ ಆಕ್ರಮಿಸ್ಕೊಂಡಿದೆ ಅಂತಕ್ಕಂಥದನ್ನ ನಾವೇನಂತ ಕರಿತೀವಿ? ಈ ಆಯತದ ವಿಸ್ತೀರ್ಣ. ಹಾಗೆ ಅದು ತ್ರಿಭುಜದ ವಿಸ್ತೀರ್ಣ ಆಗಿರ್ಬೋದು, ವೃತ್ತದ ವಿಸ್ತೀರ್ಣ ಅಂದ್ರೆ ಇಲ್ಲೊಂದು ನಾನು 3 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂಥ ಒಂದು ವೃತ್ತವನ್ನು ಎಳಿತಾ ಇದ್ದೀನಿ ಅಂತ ಹೇಳಿದ್ರೆ ಈ ಬೋರ್ಡ್ ಅಂತಕ್ಕಂಥ ಸಮತಲದ ಮೇಲೆ ಈ ವೃತ್ತ ಎಷ್ಟು ಜಾಗವನ್ನು ಆಕ್ರಮಿಸಿಕೊಂಡಿದೆ ಅಂತಕ್ಕಂಥದ್ದು ಆ ವೃತ್ತದ ವಿಸ್ತೀರ್ಣ ಅಂತ ಹೇಳ್ತೀವಿ. ಹಾಗೆಯೇ ಈಗ ಇನ್ನೊಂದು ಆಯತಗಳಿಗೆ ಯಾರಾದ್ರೂ ಒಂದು ಉದಾಹರಣೆ ಹೇಳ್ತೀರಾ? ಯಾವ್ದು ಆಯತಗಳ ಉದಾಹರಣೆ? ಹೇಳಿ. ಚಾಕ್ ಪೀಸ್ ಬಾಕ್ಸ್ ಅಥವಾ ಈ ಡಸ್ಟರ್ ಹೌದಾ? ಅಥವಾ ಈ ಕೊಠಡಿ ಹೌದಾ? ಸೊ ಇವೆಲ್ಲವೂ ಕೂಡ, ಅಥವಾ ನಿಮ್ಮ ಬಿಸ್ಕೆಟ್ ಪ್ಯಾಕೆಟ್ ಅಥವಾ ಸೋಪ್, ಇವೆಲ್ಲವೂ ಕೂಡ ಆಯತಗಣಕ್ಕೆ ಉದಾಹರಣೆ. ಹೌದಾ? ಇದು ಆಯತಗಣ. ಇಲ್ಲಿ ಉದ್ದ ಇರುತ್ತೆ, ಅಗಲ ಇರುತ್ತೆ, ಎತ್ತರ ಇರುತ್ತೆ. ಅಥವಾ ನಿಮ್ ಟೆಕ್ಸ್ಟ್ ಬುಕ್, ಟೆಕ್ಸ್ಟ್ ಬುಕ್ ಏನಿದೆ ಅದು ಕೂಡ ಒಂದು ಆಯತಗಣಕ್ಕೆ ಉದಾಹರಣೆ. ಆ ಆಯತಗಣದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಕಂಡುಹಿಡಿತಕ್ಕಂಥದ್ದು ಕೂಡ ನಮ್ಗೆ ಇನ್ನಿನ ತರಗತಿಯಲ್ಲಿ ಗೊತ್ತಿದೆ. ಈಗ ಹಾಗಾದ್ರೆ ಇಲ್ಲಿ ನಾನು ಈಗ ಒಂದು, ನೀವು ಕೂಡ ಇದು ನೋಡಿದ್ದೀರಿ, ಪರಿಚಯ ಇದೆ. ಇಲ್ಲೊಂದು ಘನಾಕೃತಿಯನ್ನು ತೋರಿಸ್ತಾ ಇದ್ದೀನಿ. ಈ ಘನಾಕೃತಿಯ ಹೆಸರೇನು? ಸಿಲಿಂಡರ್. ಈ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರವನ್ನು, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥದ್ದಿದೆ. ಹಾಗೆ ಘನಫಲವನ್ನು ಲೆಕ್ಕಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನಾವು ನೋಡೋಣ. ಸೊ ಇಲ್ಲಿ ಈ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದ್ರೆ ಈ ರೀತಿ ನಾನೇನು ಈಗ ಕೈ ಆಡಿಸ್ತಾ ಇದ್ದೀನಲ್ಲ, ಈ ಜಾಗವನ್ನು ನಾವೇನಂತ ಕರಿತೀವಿ? ಪಾರ್ಶ್ವ ಮೇಲ್ಮೈ ಕರಿತೀವಿ. ಅಥವಾ ಇದಕ್ಕೆ ಇನ್ನೂ ಒಂದು ಹೆಸರಿದೆ, ಏನಂತ ಕರಿತೀವಿ? ವಕ್ರವಾಗಿರೋದ್ರಿಂದ ಇದನ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ.
ಯಾವುದೇ ಸಿಲಿಂಡರ್ನ ಅದರ ಪಾರ್ಶ್ವಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕಿಂತ ಮುಂಚೆ ಇದರ ಲಕ್ಷಣವನ್ನು ನೋಡೋಣ. ಈ ಸಿಲಿಂಡರ್ ಅಂತಕ್ಕಂಥದ್ದು ಹೇಗಿರುತ್ತೆ, ಸಿಲಿಂಡರ್ ಹೇಗೆ ಉಂಟಾಗುತ್ತಪ್ಪ ಯೂಶುವಲಿ ಅಂತಂದ್ರೆ, ಸೊ ಒಂದು ಆಯತವನ್ನ, ಯಾವುದೇ ಒಂದು ಆಯತವನ್ನ, ಇದೊಂದು ಆಯತ ABCD ಅಂತಕ್ಕಂಥದ್ದು ಒಂದು ಆಯತವನ್ನ ಅದರ ಯಾವುದೇ ಒಂದು ಬಾಹುವಿನ ಮೇಲೆ ಭ್ರಮಿಸಿದಾಗ, ಅಂದ್ರೆ ಸುತ್ತಿಸಿದ್ರೆ, ನೀವು ಹಂಗೆ ಅಸ್ಯೂಮ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು, ಈಗ ಆಯತ ಇದೆ, ಇದನ್ನ ನಾನು ನಿಮ್ಗೆ ಸುತ್ತಿಸ್ತಾ ಇದ್ದೀನಿ ಅಂತ ಸರಿ ಇದೆಯಾ ನೋಡಿ, ಇದೊಂದು ಆಯತ ಹೌದಾ, ಇದರ ಒಂದು ಅಕ್ಷದ ಮೇಲೆ ಅಥವಾ ಇದರ ಒಂದು ಬಾಹುವಿನ ಮೇಲೆ ನಾನು ನಿಮ್ಗೆ ಸುತ್ತಿಸಿದ್ರೆ, ಈ ಸುತ್ತಿಸಿದಾಗ ಅದು ಏನು ಜಾಗವನ್ನು ಆಕ್ರಮಿಸ್ಕೊಳ್ಳುತ್ತೋ ಅದು ಏನಾಗುತ್ತದ ಸಿಲಿಂಡರ್ ಆಕಾರವನ್ನು ಪಡ್ಕೊಳ್ಳುತ್ತೆ. ಅಥವಾ ಇದನ್ನ ನೀವು ಒಂದು ಈ ತರದ ಗಟ್ಟಿದೊಂದು ರೊಟ್ಟ ಅಥವಾ ಒಂದು ತಗಡು ಪೀಸ ಮಾಡ್ಕೊಂಡು ಆಯತಾಕಾರದಲ್ಲಿ ನೀವು ಮರಳೊಳಗಡೆ ಹೋಗ್ಬಿಟ್ಟು ಮರಳೊಳಗಡೆ ಗದ್ದಿಂಗು ಸುತ್ತಿಸ್ತೀರಾ ಅಂತಂದ್ರೆ, ಆ ಸುತ್ತಿಸಿದಂತ ಜಾಗದಲ್ಲಿ ಬರ್ತಕ್ಕಂಥ ಮರಳನ್ನೆಲ್ಲ ಎತ್ತ ಹೊರಗಾಕಿದ್ರೆ ಒಂದು ಬಾವಿ ತರ ಆಗುತ್ತೆ. ಆ ಬಾವಿ ಯಾವ ಆಕಾರದಲ್ಲಿ ಇರುತ್ತೆ, ಸಿಲಿಂಡರ್ ಆಕಾರದಲ್ಲಿ ಇರುತ್ತೆ. ಸೊ ಹಾಗಾಗಿ ಸಿಲಿಂಡರ್ ಅನ್ನೋದಕ್ಕೆ ಡೆಫಿನೇಷನ್ ಏನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ, ಆಯತವನ್ನ ಅದರ ಒಂದು ಬಾಹುವಿನ ಮೇಲೆ ಅಥವಾ ಅದರ ಒಂದು ಅಕ್ಷದ ಮೇಲೆ ಭ್ರಮಿಸಿದಾಗ ಉಂಟಾಗ್ತಕ್ಕಂಥ ಘನಾಕೃತಿಯನ್ನು ನಾವೇನಂತ ಕರಿತೀವಿ, ಸಿಲಿಂಡರ್ ಅಂತ ಕರಿತೀವಿ. ಇಲ್ಲಿ ಈ ಸಿಲಿಂಡರ್ ನಲ್ಲಿ ಏನೇನು ಇದೆಯಪ್ಪ ಅಂತ ಹೇಳಿದ್ರೆ, ಒಂದು ಪಾರ್ಶ್ವ ಮೇಲ್ಮೈ ಇದೆ ಹೌದಾ, ಮೇಲ್ಗಡೆ ಒಂದು ಮೇಲ್ಮೈ ಇದೆ, ಕೆಳಗಡೆ ಒಂದು ಮೇಲ್ಮೈ. ಮೇಲ್ಗಡೆ ಇರ್ತಕ್ಕಂಥ ಮೇಲ್ಮೈ ಯಾವ ಆಕಾರದಲ್ಲಿದೆ, ವೃತ್ತಾಕಾರದಲ್ಲಿದೆ. ಕೆಳಗಡೆ ಇರ್ತಕ್ಕಂಥ ಮೇಲ್ಮೈ ಯಾವ ಆಕಾರದಲ್ಲಿದೆ, ವೃತ್ತಾಕಾರದಲ್ಲಿದೆ. ಎರಡೂ ಕೂಡ ವೃತ್ತಾಕಾರದಲ್ಲಿ. ಹಾಗಾದ್ರೆ ನಾವೇನು, ಒಂದು ವಕ್ರ ಮೇಲ್ಮೈ ಇದೆ, ಮೇಲ್ಗಡೆ ಒಂದು ವೃತ್ತಾಕಾರದ ಸಮತಲ ಇದೆ, ಕೆಳಗಡೆ ಒಂದು ವೃತ್ತಾಕಾರದ ಸಮತಲ. ಗೊತ್ತಾನೆ, ಇದು ಸಮತಲ ತಾನೆ, ಈಗ ಮಟ್ಟವಾಗಿದೆ ನೋಡಿ, ಸಮತಟ್ಟಾಗಿರೋದ್ರಿಂದ ಇದನ್ನು ಸಮತಲ ಅಂತ ಕರೀತೀವಿ. ಇದು ಸಮತಲನ ಇಲ್ಲ, ಇದು ಸಮತಲ ಅಲ್ಲ, ಯಾಕೆ ಸಮವಾಗಿಲ್ಲ, ಇದು ವಕ್ರವಾಗಿದೆ. ಹಾಗಾಗಿ ಇದನ್ನು ವಕ್ರ ಮೇಲ್ಮೈ ಅಥವಾ ಪಾರ್ಶ್ವ ಮೇಲ್ಮೈ ಅಂತ ಕರಿತೀವಿ. ಕೆಳಗಡೆ ಇರ್ತಕ್ಕಂಥದ್ದು ಕೂಡ ಒಂದು ವೃತ್ತಾಕಾರದ ಸಮತಲ ಇದೆ. ಹಾಗಾದ್ರೆ ಸೊ ಸಿಲಿಂಡರ್ ಅಂತಂದ್ರೇನು ಡೆಫಿನೇಷನ್ ಗೊತ್ತಾಯ್ತು ನಮಗೆ. ಸಿಲಿಂಡರ್ ಎರಡು ವೃತ್ತಾಕಾರದ ಸಮತಲವನ್ನು ಹೊಂದಿದೆ. ಆ ವೃತ್ತಾಕಾರದ ಸಮತಲವನ್ನು ಸೇರಿಸ್ತಕ್ಕಂಥ ಜಾಗ ಏನಿದೆ ಅದನ್ನ ನಾವು ವಕ್ರ ಮೇಲ್ಮೈ ಅಥವಾ ಪಾರ್ಶ್ವ ಮೇಲ್ಮೈ ಅಂತ ಕರೀತೀವಿ. ಇವೆರಡೂ ಕೂಡ ಪರಸ್ಪರ ಸಮಾಂತರವಾಗಿದೆ. ಈ ಎರಡು ಮೇಲ್ಮೈಗಳು ನೋಡಿ ನಮ್ಮ ಕೈ ಇಟ್ಟಿರ್ತಕ್ಕಂಥ ಗೊತ್ತಾಗುತ್ತೆ. ಎರಡೂ ಮೇಲ್ಮೈಗಳು ಪರಸ್ಪರ ಸಮಾಂತರವಾಗಿರ್ತವೆ, ಯಾವ ಕೂಡ ಒಂದಕ್ಕೊಂದು ಕೂಡೋದಿಲ್ಲ, ಹಾಗೆ ಹೌದಾ, ಸಮಾಂತರವಾಗಿದೆ. ನಮಗೆ ಈಗಾಗಲೇ ಗೊತ್ತಿದೆ. ಸೊ ಈಗಾಗಲೇ ಈ ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನಾವು ನೋಡೋಣ. ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ. ಇದೊಂದು ಸಣ್ಣ ಚಟುವಟಿಕೆ ಮಾಡೋಣ, ಅಥವಾ ಒಂದು ಸಣ್ಣ ಪ್ರಯೋಗವನ್ನು ಮಾಡೋಣ. ನಾನು ಯಾವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಈಗ ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಆ ಪಾರ್ಶ್ವ ಮೇಲ್ಮೈಗೆ ಏನ್ ಮಾಡ್ತೀನಿ, ನಾನೊಂದು ಇಲ್ಲೊಂದು ಪೇಪರ್ ಕಟ್ ಮಾಡ್ಕೊಂಡಿದ್ದೀನಿ. ಆ ಪೇಪರ್ ಅನ್ನ ಕರೆಕ್ಟ್ ಆಗಿ ಆ ಪಾರ್ಶ್ವ ಮೇಲ್ಮೈ ಕಂಪ್ಲೀಟ್ ಆಗಿ ಆವರಿಸೋ ರೀತಿಯಲ್ಲಿ ಸುತ್ತಿದ್ದೀನಿ. ಕರೆಕ್ಟಾ? ಈ ಜಾಗ ಕಂಪ್ಲೀಟ್ ಆಗಿದೆಯಾ, ಅದರ ಗ್ಯಾಪ್ ಇದೆಯಾ, ಯಾವ್ದು ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂ? ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ಸಂಪೂರ್ಣವಾಗಿ ಆವರಿಸೋ ರೀತಿಯಲ್ಲಿ ಒಂದು ಪೇಪರ್ ಅನ್ನ ಕಟ್ ಮಾಡ್ಬಿಟ್ಟು ಅದು ಎಷ್ಟಿದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ಯಾಪ್ ಉಳಿದಿರೋ ರೀತಿಯಲ್ಲಿ ಸುತ್ತಿದೆ. ಕರೆಕ್ಟಾ? ಸೊ ಈಗ ಈ ಪೇಪರ್ ಅನ್ನು ಓಪನ್ ಮಾಡ್ತೀವಿ. ಈ ಪೇಪರ್ ಅನ್ನು ಓಪನ್ ಮಾಡ್ತೀವಿ. ಯಾವ ಆಕಾರ ಬಂದಿದೆ ಇದು? ಆಯತಾಕಾರವಾಗಿದೆ. ಅಂದ್ರೆ ನಾವೇನ್ ಹೇಳ್ಬೋದಪ್ಪ, ಇದು ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಯಾವ್ದಕ್ಕೆ ಸಮ ಆಗಿದೆ ಅಂತ ಹೇಳ್ಬೋದು ನಾವು? ಅಂದ್ರೆ ಈ ಕಾಗದದ ವಿಸ್ತೀರ್ಣಕ್ಕೆ ಸಮನಾಗಿದೆ. ಕಾಗದ ಯಾವ ಆಕಾರದಲ್ಲಿದೆ? ಆಯತದ ಆಕಾರದಲ್ಲಿದೆ. ಈಗ ಇನ್ನೊಂದ್ಸರಿ ನೋಡಿ, ಇದೇನಿದು ಆಯತದ ಉದ್ದ, ಇದು ಅಗಲ. ಈಗ ಉದ್ದ ಯಾವುದ್ರ ಮೇಲೆ ಕೂತ್ಕೊಳ್ಳುತ್ತೆ ಅನ್ನೋದು ಇನ್ನೊಂದ್ಸರಿ ಗಮನಿಸಿ. ಉದ್ದ ಯಾವ ಮೇಲೆ ಕೂತ್ಕೊಂಡಿದೆ ಅಂದ್ರೆ ನೋಡಿ, ವೃತ್ತದ ಯಾವ್ದು, ವೃತ್ತದ ಏನು ಕರೀತಿದೆ, ವೃತ್ತದ ಪರಿಧಿಯ ಮೇಲೆ ಕೂತ್ಕೊಂಡಿದೆ ಅಲ್ವಾ? ಕರೆಕ್ಟಾ? ವೃತ್ತದ ಪರಿಧಿಯ ಮೇಲೆ ಕೂತ್ಕೊಂಡಿದೆ ಅಂದ್ರೆ ಆಯತದ ಉದ್ದ ವೃತ್ತ ಪರಿಧಿಗೆ ಸಮ ಆಗ್ತಿದೆ. ಓಕೆ, ಇದು ನೋಡಿ ಅಗಲ ನೋಡಿ ಯಾವ್ದ್ರ ಮೇಲೆ ಕೂತ್ಕೊಂಡಿದೆ, ಅಗಲ ಯಾವ್ದ್ರ ಮೇಲೆ ಕೂತ್ಕೊಂಡಿದೆ, ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥದ್ದೇ ಅಂತ ಕರಿತೀವಿ ಅಲ್ಲ, ಎತ್ತರ. ಅಗಲ ಯಾವ್ದ್ರ ಮೇಲೆ ಕೂತ್ಕೊಂಡಿದೆ, ಎತ್ತರ ಮೇಲೆ ಕೂತ್ಕೊಂಡಿದೆ. ಹಾಗಾದ್ರೆ ನಾವು ಏನ್ ನಿರ್ಧಾರ ಕೊಡ್ಬೋದಿದೆ,
ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಕರೆಕ್ಟಾ? ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಇರ್ತಕ್ಕಂಥ ಸೂತ್ರ ಏನು? ನೀವಾಗಲೇ ನೀವೇ ಹೇಳಿದ್ರಿ, ಉದ್ದ ಇಂಟು ಅಗಲ. ಏನಾದ್ರೂ ಹೇಳ್ಬೋದು, ಉದ್ದ ಇಂಟು ಅಗಲ, ಎಲ್ ಇಂಟು ಬಿ. ಹೌದಾ? ಆಯತದ ಉದ್ದ ಯಾವ್ದಕ್ಕೆ ಸಮ ಆಗಿದೆ ಇಲ್ಲಿ? ಸಿಲಿಂಡರ್ ಅಲ್ಲಿ ಸಿಲಿಂಡರ್ನ ಪರಿಧಿಗೆ ಸಮ ಆಗಿದೆ. ಸಿಲಿಂಡರ್ನ ಪರಿಧಿಗೆ ಸಮ ಆಗಿದೆ. ಅಗಲ ಯಾವ್ದು ಸಮ ಆಯ್ತು? ಸಿಲಿಂಡರ್ನ ಎತ್ತರಕ್ಕೆ ಸಮ ಆಗಿದೆ. ಕರೆಕ್ಟಾ? ಸಿಲಿಂಡರ್ನ ಎತ್ತರ. ಸೊ ನಿಮ್ಗೆ ಯಾರಿಗಾದ್ರು ಆಯತದ ಸಿಲಿಂಡರ್ನ ಪರಿಧಿ ಅಂತ ಹೇಳಿದ್ರೆ ಅದ್ರ ಮೇಲ್ಗಡೆ ಇರ್ತಕ್ಕಂಥ ವೃತ್ತಾಕಾರದ ಸಮತಲದ ಪರಿಧಿನೇ ಸಿಲಿಂಡರ್ನ ಪರಿಧಿ ಅಂತ ಕರೀತಾರೆ. ಎರಡು ಒಂದೇನೆ. ವೃತ್ತ ಪರಿಧಿ ಅಂತಂದ್ರೂ ಅದೇನೆ, ಅಥವಾ ಸಿಲಿಂಡರ್ನ ಪರಿಧಿ ಅಂತೂ ಅದೇನೆ. ಎರಡು ಬೇರೆ ಬೇರೆ ಅಲ್ಲ. ಈಗ ನೀವು ಹೋದ ವರ್ಷ ಎಲ್ಲ ವೃತ್ತಗಳ ಪಾಠದಲ್ಲಿ ಕಲ್ತ್ಕೊಂಡಿದ್ದೀರಾ. ವೃತ್ತ ಪರಿಧಿಯನ್ನು ಕಂಡುಹಿಡಿತಕ್ಕಂಥ ಸೂತ್ರ ಏನು ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಹೇಳಮ್ಮ ಸಾಕಮ್ಮ. ಪೈಆರ್ ಸ್ಕ್ವೇರ್ ಅಂತ ಹೇಳ್ತಾರೆ. ಕರೆಕ್ಟಾ? ಪೈಆರ್ ಸ್ಕ್ವೇರ್ ಅಂತಕ್ಕಂಥದ್ದು ಏನು? ರೂಪಿತಾ, ವೃತ್ತದ ಪರಿಧಿ ಕಂಡುಹಿಡಿತಕ್ಕಂಥದ್ದು ಏನು? ವಿನುತಾ, ಪೈಆರ್ ಸ್ಕ್ವೇರ್ ಅಂತಕ್ಕಂಥ ಸೂತ್ರವನ್ನು ಏನಕ್ಕೆ ಬಳಸ್ತೇವೆ? ಈ ಕಡೆ ಯಾರು ಹೇಳ್ತೀರಾ ಬಾಯ್ಸ? ತಪ್ಪವಾಗಿ ಹೇಳಿ, ಸರಿ ಮಾಡೋಣ. ಏನಂದ್ರೆ ವೀಣಾ, ಹೇಳಮ್ಮ. ಯಾವ್ದು ಬಳಸ್ತೀವಿ? ಅಲ್ಲ, ಪೈಆರ್ ಸ್ಕ್ವೇರ್ ಅಂತಕ್ಕಂಥ ಸೂತ್ರ ವೃತ್ತ ಪರಿಧಿಯನ್ನು ಕಂಡುಹಿಡಿತಕ್ಕಂಥ ಸೂತ್ರ ಪೈಆರ್ ಸ್ಕ್ವೇರ್ ಅಂತ ಸಾಕಮ್ಮ ಹೇಳಿದ್ರು. ಸರಿನಾ? ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಪೈಆರ್ ಸ್ಕ್ವೇರ್ ಅಂತಕ್ಕಂಥ ಸೂತ್ರವನ್ನು ಏನಕ್ಕೆ ಬಳಸ್ತಿದ್ದೀವಿ ಅಂತ ಕೇಳ್ತಾ ಇದ್ದೀನಿ. ಏನ್ ಕಂಡುಹಿಡಿಯಲಿಕ್ಕೆ ಉಪಯೋಗಿಸ್ತೀವಿ? ವೃತ್ತದ ಅರ್ಥ ಇದೆಯಾ? ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥದ್ದು. ಪರಿಧಿಯನ್ನು ಕಂಡುಹಿಡಿಯಲಿಕ್ಕಲ್ಲ. ಪರಿಧಿ ಅಂದ್ರೆ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯಲಿಕ್ಕೆ ಉಪಯೋಗ. ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯಲಿಕ್ಕೆ ಏನ್ ಸೂತ್ರ ಉಪಯೋಗಿಸ್ತೀವಿ ಅಂತ ಕೇಳ್ತಾ ಇದ್ದೀನಿ ನಾನು. ನಪ್ಪೆಲ್ಲ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯಲಿಕ್ಕೆ ಸಿ ಇಸ್ ಈಕ್ವಲ್ ಟು 2 πr ಅಂತ ಸೂತ್ರವನ್ನು ಬಳಸ್ತೀವಿ. ಸಿ ಇಸ್ ಈಕ್ವಲ್ ಟು 2 πr ಅಂತ ಸೂತ್ರವನ್ನು ಬಳಸ್ತೀವಿ. ಈಗ ನಮ್ಗೆ ಎಲ್ಲರಿಗೂ ಕೂಡ ಗೊತ್ತಾಯಿದೆ, ಅರ್ಥ ಇದೆ ಇನ್ನೊಂದ್ಸರಿ ಹೇಳ್ಬೇಕಾ? ಸೊ ಇಲ್ಲಿ ವೃತ್ತದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈ ಕಾಗದದ ವಿಸ್ತೀರ್ಣಕ್ಕೆ ಸಮನಾಗಿದೆ. ಕಾಗದ ಯಾವ ಆಕಾರದಲ್ಲಿದೆ? ಆಯತಾಕಾರದಲ್ಲಿದೆ. ಈ ಕಾಗದವನ್ನ ಸಿಲಿಂಡರ್ನ ಮೇಲೆ ಸುತ್ತಿದಾಗ ಇದರ ಉದ್ದ ವೃತ್ತ ಪರಿಧಿಗೆ ಸಮ ಆಯಿತು. ಇದರ ಅಗಲ ಸಿಲಿಂಡರ್ನ ಎತ್ತರಕ್ಕೆ ಸಮ ಆಯಿತು. ವೃತ್ತ ಪರಿಧಿಯನ್ನು ಕಂಡುಹಿಡಿಯಲಿಕ್ಕೆ ಈಗಾಗಲೇ ನಾನು ಹೇಳಿದಂಗೆ ಸಿ ಇಸ್ ಈಕ್ವಲ್ ಟು 2 πr ಅಂತಕ್ಕಂಥ ಸೂತ್ರವನ್ನು ಉಪಯೋಗಿಸಿದೆ. ಹಾಗಾಗಿ ಪರಿಧಿ ಇರತಕ್ಕಂಥ ನನ್ನ ಸೂತ್ರ 2 πr ಅಂತಕ್ಕಂಥ ಸೂತ್ರ ಇಂಟು ಎತ್ತರವನ್ನ h ಅಂತಕ್ಕಂಥ ಸೂಚಿಸ್ತೀವಿ. ಹಾಗಾಗಿ ಇವೆರಡೆರಡು ಗುಣಲಬ್ಧ ಏನಾಗುತ್ತೆ? 2 πr h ಅಂತಕ್ಕಂಥ ಸೂತ್ರ. ಸೊ therefore a is equal to 2 πr ಸಿಲಿಂಡರ್ನ ಸೂತ್ರ ಅಥವಾ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯತಕ್ಕಂಥ ಸೂತ್ರ. ಇದು ನನಗೆ ಗೊತ್ತಿದೆ. 2 ಸ್ಥಿರಾಂಕ ಪೈ ಅಂತಕ್ಕಂಥದ್ದು ಕೂಡ ಅಷ್ಟೇ. ಪೈ ನಮಗೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪೈ? ಆರ್ ಅಂತಕ್ಕಂಥದ್ದು ಸಿಲಿಂಡರ್ನ ತ್ರಿಜ್ಯ, ಎಚ್ ಅಂತಕ್ಕಂಥದ್ದು ಸಿಲಿಂಡರ್ನ ಎತ್ತರ. ಓಕೆ, ಸೊ ಈ ರೀತಿಯಲ್ಲಿ ನಾವು ಸುಲಭವಾಗಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥದ್ದು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈಗ ಹಾಗಾದ್ರೆ ಬರ್ಕೊಳ್ತೀರಾ ಇದನ್ನ? ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ, ಪರಿಧಿ ಇಂಟು ಎತ್ತರ. ಪರಿಧಿ ವೃತ್ತದ ಪರಿಧಿ ಇಸ್ ಈಕ್ವಲ್ ಟು 2 πr ಇಂಟು h. ಇವೆರಡರ ಗುಣಲಬ್ಧ ಏನಾಯ್ತು? 2 πr h ಅಂತ ಆಯ್ತು. ಅದ್ರ ಮೇಲೆ ಲೆಕ್ಕ ಮಾಡೋಣ ಅಥವಾ ಇನ್ನೊಂದು ಸೂತ್ರ ಕಂಡು. ಸಿಲಿಂಡರ್
ಈ ಕಡೆ ಕೆಳಗಡೆ ಬರ್ಕೊಳ್ಳಿ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಚಿತ್ರ ಬರ್ಕೊಳ್ಳಿ. ಆಮೇಲೆ ನೀಟ್ನಲ್ಲಿ ಕ್ಲೀನ್ ಮಾಡಿ. ಈಗ ಅದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳಿರ್ತಕ್ಕಂಥ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಅಂತ ಲೆಕ್ಕ ಮಾಡ್ಕೊಳ್ಳಿ. ಸಿಲಿಂಡರ್ನ ಪಾದದ ತ್ರಿಜ್ಯ 14 ಸೆಂಟಿಮೀಟರ್. ಸಿಲಿಂಡರ್ನ ಪಾದದ ತ್ರಿಜ್ಯ 14 ಸೆಂಟಿಮೀಟರ್ ಮತ್ತು ಎತ್ತರ 10 ಸೆಂಟಿಮೀಟರ್ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಸಿಲಿಂಡರ್ನ ಪಾದದ ತ್ರಿಜ್ಯ 14 ಸೆಂಟಿಮೀಟರ್ ಮತ್ತು ಅದರ ಎತ್ತರ 10 ಸೆಂಟಿಮೀಟರ್ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಈಗ ನಾವು ಫಸ್ಟ್ ಏನ್ ಮಾಡಬೇಕು, ಯಾವುದೇ ಲೆಕ್ಕವನ್ನು ಕೊಟ್ಟ ತಕ್ಷಣ ಅದರಲ್ಲಿ ವಾಟ್ ಆರ್ ದ ಡೇಟಾಸ್ ದೇ ಆರ್ ಗಿವನ್ ಅಂತಕ್ಕಂಥದ್ದು ಲೆಕ್ಕ ಹಾಕಬೇಕು. ಇದೇನು ಕೊಟ್ಟಿದ್ದಾರೆ, ಸಿಲಿಂಡರ್ನ ಪಾದದ ತ್ರಿಜ್ಯವನ್ನು ಯಾವ ಆರ್ ಇಸ್ ಈಕ್ವಲ್ ಟು ಎಷ್ಟು 14 ಸೆಂಟಿಮೀಟರ್. ಎತ್ತರ ಎಚ್ ಇಸ್ ಈಕ್ವಲ್ ಟು ಎಷ್ಟು 10 ಸೆಂಟಿಮೀಟರ್. ಏನ್ ಕಂಡುಹಿಡಬೇಕು ನಾವು, ವಿಸ್ತೀರ್ಣವನ್ನು ಯಾವ ಅಕ್ಷರದಲ್ಲಿ ಸೂಚಿಸ್ತೀವಿ, ಕ್ಯಾಪಿಟಲ್. ರೇಷ್ಮಾ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಏನು, ಇದನ್ನು ಮಾಡಿದ್ರಲ್ಲ ಎ ಇಸ್ ಈಕ್ವಲ್ ಟು 2πr(h) ಅಂತಕ್ಕಂಥದ್ದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ. ಬರ್ಕೊಂಡಿದೆಯಾ ತಾನೆ? ಈಗ ಬರ್ಕೊಂಡಲ್ಲ 2πr(h) ಅಂತಕ್ಕಂಥ ಅದರದ್ದೇ ಡಿರೈವೇಶನ್ ಮಾಡಿದ್ವಲ್ಲ. ಇಲ್ಲಿ ನಮಗೆ ಈ ಸೂತ್ರದಲ್ಲಿ ಎ ಇಸ್ ಈಕ್ವಲ್ ಟು 2πr(h) ಅಂತಕ್ಕಂಥ ಸೂತ್ರದಲ್ಲಿ ಲಲಿತಾ ಎಷ್ಟು ಅಂಶಗಳಿದಾವೆ? ಪ್ರಕೃತಿ ಅಂದ್ರೆ ನೋಡಿ, ಸೂತ್ರ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅಂಶಗಳಿದಾವೆ. 2 ಸ್ಥಿರಾಂಕ, ಅದು ಬಿಟ್ಬಿಡಿ. ತ್ರಿಷಾ ಏನಪ್ಪ ನಾಗರಾಜ? 4 ಅಂಶ ಇದಾವೆ. ಯಾವ್ಯಾವುದು? ಎ ವಿಸ್ತೀರ್ಣ, ವೈ ಸ್ಥಿರಾಂಕ, ಆರ್ ತ್ರಿಜ್ಯ, ಎಚ್ ಎತ್ತರ. ನಾನು ಬಹಳಷ್ಟು ಲೆಕ್ಕಗಳನ್ನ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಯಾವುದೇ ಸೂತ್ರದಲ್ಲಿ ಎಷ್ಟು ಅಂಶ ಇರ್ತವೋ ಅದಕ್ಕಿಂತ ಒಂದು ಕಡಿಮೆ ಅಷ್ಟೇ ಕೊಟ್ಟಿರ್ಬೇಕು. ಉದಾಹರಣೆಗೆ 4 ಅಂಶ ಇದಾವೆ ಅಂದ್ರೆ ನಮ್ಮ ಹತ್ರ ಎಷ್ಟು ಅಂಶಗಳು ಬೆಲೆ ಗೊತ್ತಿರ್ಬೇಕು? 3 ಅಂಶದ ಬೆಲೆ ಗೊತ್ತಿರ್ಬೇಕು. ಇಲ್ಲಿ ಆರ್ ಅನ್ನೋದು ಗೊತ್ತಿದೆ, ಎಚ್ ಅನ್ನೋದು ಗೊತ್ತಿದೆ, ಇನ್ನೊಂದು ಗೊತ್ತಿಲ್ವಲ್ಲ? ಗೊತ್ತಿದೆ ಇನ್ನೊಂದು ಯಾವುದು? ವೈ ಕೊಟ್ಟಿಲ್ಲ ನಾವು ಲೆಕ್ಕದಲ್ಲಿ. ಉಳಿದೇ ಇದ್ರೆ ನಮಗೆ ಏನ್ ಅರ್ಥ? ಅದು ಬೆಲೆನೂ ಕೂಡ ಸ್ಥಿರಾಂಕ. ಅದು ಕೂಡ ಎಷ್ಟು ಪೈನ ಬೆಲೆ? 22/7. ಪೈ ಅಂತಕ್ಕಂಥದ್ದು ಎಂತ ಸಂಖ್ಯೆ ಹೇಳ್ತೀರಾ ಯಾರಾದ್ರೂ? ಪೈ ಅಂತಕ್ಕಂಥದ್ದು ಎಂತ ಸಂಖ್ಯೆ? ಅಂದ್ರೆ ಎಂತ ಸಂಖ್ಯೆ ಅದು? ಮಗಳಬ್ದನ ಅಭಾಗಲಬ್ದನ? ಅಭಾಗಲಬ್ದ ಸಂಖ್ಯೆ. ಪೈ ಅಂತಕ್ಕಂಥದ್ದು ಅಭಾಗಲಬ್ದ ಸಂಖ್ಯೆ ಅಂತಕ್ಕಂಥದ್ದು ಗೊತ್ತಿದೆ ಅಲ್ವಾ? ಈಗಾಗಲೇ ಪೈನ ಬೆಲೆ ಗೊತ್ತಿದೆ, ತ್ರಿಜ್ಯ ಗೊತ್ತಿದೆ, ಎತ್ತರ ಗೊತ್ತಿದೆ, ಎ ಒಂದೇ ಕಂಡುಹಿಡಿಬೇಕಾಗುತ್ತೆ. 4 ಅಂಶ ಇತ್ತು, ಅದ್ರಲ್ಲಿ 3 ಅಂಶಗಳು ಬೆಲೆ ಗೊತ್ತಿದೆ. ಹಾಗಾಗಿ ಇನ್ನೊಂದು ಕಂಡುಹಿಡಿತಕ್ಕಂಥದ್ದು ನಮಗೇನು ಕಷ್ಟ ಆಗೋದಿಲ್ಲ, ನೇರವಾಗಿ ಲೆಕ್ಕ ಮಾಡಬಹುದು. ಸೊ ಎರಡನ್ನ ಹಾಗೆ ಹೇಳಿ,
2 ಇಂಟು ಪೈ ಅಂದ್ರೆ ಎಷ್ಟು? 2 ಬೈ 7 ಆರ್ 14 ಸೆಂಟಿಮೀಟರ್ ಇಂಟು ಸೊ 7 ಒಂದೇ 7 ಮತ್ತೆ ಏನಾದ್ರು ಇದೆಯಾ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಅಂಶಕ್ಕೆ 22 ಎರಡೇ 44 ಎರಡೇ 88 ಹತ್ತಲಿ 880 ಏನು ಹೇಳೋಣ ಏಕಮಾನ ಸೆಂಟಿಮೀಟರ್ ಅಥವಾ ಚದರ ಸೆಂಟಿಮೀಟರ್ ಅಂತ ಹೇಳ್ಬೋದು ಅಥವಾ ರೂಪಿತ ಹೇಳಿದಂಗೆ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ಬೋದು. ಹೌದಾ? ಮೀಟರ್ ಇದ್ರೆ ಮೀಟರ್ ಸ್ಕ್ವೇರ್. ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಇದರ ವಿಸ್ತೀರ್ಣ ಏನು ಅನ್ನೋದನ್ನ ನೀವು ಬಾಯ್ಪಾಟ್ ಮಾಡ್ಬೇಕಾಗಿಲ್ಲ. ಇಲ್ಲೇ ಹೇಳ್ತಾ ಇದ್ರು ಇದಕ್ಕೆ ಸ್ಥಿರಾಂಕ, ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏಕಮಾನ ಇಲ್ಲ. ತ್ರಿಜ್ಯಕ್ಕೊಂದು ಏಕಮಾನ ಇತ್ತು 14 ಸೆಂಟಿಮೀಟರ್ ಅಂತ, ಎತ್ತರಕ್ಕೊಂದು ಏಕಮಾನ ಇತ್ತು ಸೆಂಟಿಮೀಟರ್ ಅಂತ. ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ನಾನು ಬೆಳಗ್ಗೆಯನ್ನು ಕೂಡ ಹೇಳಿದ್ದೆ. ಯಾವುದೇ ಚರಾಕ್ಷರಗಳನ್ನು ಗುಣಿಸಿದಾಗ ಅದರ ಘಾತ ಸೂಚಿಗಳನ್ನು ನಾವೇನ್ ಮಾಡಬೇಕು? ಎಕ್ಸ್ ಇಂಟು ಎಕ್ಸ್. ಈ ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಅದನ್ನ ನಾವು ಚದರ ಸೆಂಟಿಮೀಟರ್ ಅಂತ ಕರೀತೀವಿ. ಹಾಗಾಗಿ ಸಿಲಿಂಡರ್ ನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂತು? ಇನ್ನೊಂದು ಕಂಟಿನ್ಯೂ ಕೊಟ್ಟರೆ ಮಾಡ್ತೀರಾ? ಬರ್ಕೊಡಿ. ನೆಕ್ಸ್ಟ್ ಒಂದು ಲೆಕ್ಕ ಹೇಳ್ತೀನಿ, ಇದನ್ನು ಬರ್ಕೊಂಡಾದ್ಮೇಲೆ ಸಿಲಿಂಡರ್ನ ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್. ನೋಡೋಣ ದಶಮಾಂಶಗಳನ್ನು ಹೆಂಗ್ ಮಾಡಕ್ಕಂತೀರ ಗೊತ್ತಾಗ್ತದೆ. ಸಿಲಿಂಡರ್ನ ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಮತ್ತು ಎತ್ತರ 20 ಸೆಂಟಿಮೀಟರ್ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಸೂತ್ರ ನೇರವಾಗಿ ಮಾಡಿದ್ರು. ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಸಂಗ್ರಹ ಮಾಡಿದ ವಿಜಯ ಎಷ್ಟಿದೆ? 0.5 ಸೆಂಟಿ. ಉತ್ತರ 20 ಸೆಂಟಿ. ವಿಸ್ತೀರ್ಣ ಕಂಡಿದ್ದ ಸೂತ್ರ ಏನ್ ಬರ್ಕೊಳ್ಳೋಣ? ಎ ಇಸ್ ಈಕ್ವಲ್ ಟು ನೋಡಿ. ಇದೊಂದು ಲೆಕ್ಕ ನಾನು ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ನಿಮ್ಗೆ ಕೊಟ್ಟಂತ ನೀವೇ ಮಾಡಬೇಕು. ನೀವು ಹೇಳ್ತಾ ಹೋಗಿ ನಾನೇ ಮಾಡೋಣ. ಅಷ್ಟು ಎರಡನೇ ಏನ್ ಮಾಡೋಣ? ಆಗಿರೋದು ಎಷ್ಟು? 3.5. ಎತ್ತರ ನೋಡ್ರಿಂದ ಈ 3.5 ಅಂದ್ರೆ 35 ಇದ್ದಾಗ ಅದರ ಇದೇ ಆಗಿರೋದ್ರಿಂದ ಅದನ್ನ ಭಾಗಿಸ್ 7 ಹೋಗಲ್ಲ 0 ಪಾಯಿಂಟ್ ಮಾಡಿದ ತಕ್ಷಣ 5 ಜೊತೆ ಸೇರ್ಕೊಂಡು ಎಷ್ಟಾಯ್ತು? ಈಗ 22 ಮಾಡ್ಕೊಳ್ಳಿ. 44 8 ಇಲ್ಲಿ 25 100. ಹೌದಾ? 100 ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ ಇದೆ? 1 ಡಿಜಿಟ್ ಇರುತ್ತೆ. ಬಲಭಾಗದಿಂದ ಏನು ಸಿಕ್ಕರೆ ಎಷ್ಟಾಯ್ತು?
ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ ಗೊತ್ತಾಯ್ತಾ? ಕ್ಯಾಲ್ಕುಲೇಷನ್ ಈಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನೀವು 9ನೇ ತರಗತಿಯ ನಾವೇನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾಠ ಮಾಡಿದ್ದ ಅದರಲ್ಲಿರ್ತಕ್ಕಂಥ ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲಾ ಲೆಕ್ಕಗಳನ್ನು ಕೂಡ ನಾಳೆ ಬಂದ ಹೋಮ್ವರ್ಕಿಗೆ ಅದನ್ನು ಮಾಡ್ಕೊಂಡು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದಲ್ಲಿ ಏನಿರುವ ಆ ಎಲ್ಲಾ ಲೆಕ್ಕಗಳನ್ನು ಕೂಡ ನೀವು ವರ್ಕ್ ಮಾಡಬೇಕು ಮತ್ತು ಹೋಮ್ವರ್ಕಿಗೆ ಮಾಡ್ಕೊಂಡು ಆಗ್ಬೋದಾ? ಎಲ್ಲರೂ ಊಟ ಆಯ್ತಾ? ವಿದ್ಯಾರ್ಥಿಗಳೇ, ಈ ದಿನ ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೂಡ ವಿದ್ಯಾರ್ಥಿ ಮಿತ್ರ ಅಂತಕ್ಕಂಥ ಪೇಪರ್ ಇರ್ತಕ್ಕಂಥದ್ದನ್ನ ನೋಡಿದೆ. ನಾನು ಮೊನ್ನೆ ದಿನವೇ ಹೇಳಿದ್ದೆ, ಇದರಲ್ಲಿ ಒಂದು ಚಿಕ್ಕ ಕಥೆ ಇರುತ್ತೆ. 4ನೇ ಪೇಜಿನಲ್ಲಿ ಒಂದು ಚಿಕ್ಕ ಕಥೆ ಇರುತ್ತೆ. ಅದು ನಿಮ್ಮ ಮಾನಸಿಕ ಬೆಳವಣಿಗೆಗೆ ಎಲ್ಲರಿಗೂ ಕೂಡ ಸಹಕಾರಿಯಾಗಿರ್ತಕ್ಕಂಥ ಒಂದು ಆಲೋಚನೆ ಮಾಡತಕ್ಕಂಥ, ನಮ್ಮ ಸಂಕಲ್ಪ ಶಕ್ತಿಯನ್ನು ಜಾಸ್ತಿ ಮಾಡತಕ್ಕಂಥ, ನಮ್ಮ ಜೀವನದಲ್ಲಿ ನಾವೇನಾದ್ರೂ ಸಾಧನೆ ಮಾಡಲಿಕ್ಕೆ ಉರಿದಿರಿಸ್ತಕ್ಕಂಥ ಸಣ್ಣ ಪುಟ್ಟ ಕಥೆಗಳು ಅಥವಾ ಇಲ್ಲಿ ದಾರಿದೀಪ ಅಂತಕ್ಕಂಥ ರೀತಿಯಲ್ಲಿ ಕೊಟ್ಟಿರ್ತಾರೆ. ಇವತ್ತು ಕೂಡ ಅದರಲ್ಲಿ ಒಂದು ಕಥೆ ಇರ್ತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ನಿಮ್ಮ ಹತ್ರ ಇರ್ತಕ್ಕಂಥ ಪೇಪರ್ನ. ಸಂಕಲ್ಪ ಶಕ್ತಿಯಿಂದ ಯಶಸ್ಸು ಅಂತಕ್ಕಂಥ ಓದಪ್ಪ ನಾಗರಾಜ ಕಥೆ ಎಲ್ಲರೂ ಕೂಡ ನೋಡ್ಕೊಳ್ಳಿ, ಆ ಕಥೆನ ಅರ್ಥ ಮಾಡ್ತಾರೆ. ಹಾಗೆ ಸಂಕಲ್ಪ ಶಕ್ತಿಯಿಂದ ಯಶಸ್ಸು. ಏನೇ ಆಗಲಿ, ಎಂತ ನೆರೆಯೇ ಎದುರಾಗಲಿ, ಅಂದುಕೊಂಡಿದ್ದನ್ನು ಸಾಧಿಸುವವರೆಗೂ ಪ್ರಯತ್ನದಿಂದ ವಿಮುಖನಾಗುವುದಿಲ್ಲ ಎಂದು ಮೊದಲು ನಾವು ನಿರ್ಧಾರ ಮಾಡಿಕೊಳ್ಳಬೇಕು. ನಾವು ದೃಢಮನಸ್ಕರಾಗಿದ್ದರೆ ಎಂಥ ಅಡೆತಡೆಗಳು ಎದುರಾದರೂ ವಿಚಲಿತರಾಗದೆ ನಮ್ಮ ಗುರಿಯಿತ್ತ ಮುಂದೆ ಸಾಗುತ್ತೇವೆ. ಇದಕ್ಕೆ ಸಂಕಲ್ಪ ಶಕ್ತಿ ಬಹಳ ಮುಖ್ಯ. ಮಹತ್ವಾಕಾಂಕ್ಷೆಯನ್ನು ಸಾಧಿಸುವ ಹಾದಿಯಲ್ಲಿ ನಾವು ಎದುರಾಗಬಹುದಾದ ಸನ್ನಿವೇಶಗಳು, ಜಗತ್ತು, ಸುತ್ತಲಿನ ಸಮಾಜ ಯಾವುದನ್ನು ನಮಗೆ ಅನುಕೂಲವಾಗುವಂತೆ ಹೊಂದಿಸಿಕೊಳ್ಳಲು ಬದಲಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನಮ್ಮ ಸಾಮರ್ಥ್ಯದ ಮೇಲೆ ವಿಶ್ವಾಸ ಇದ್ದರೆ, ಪ್ರಬಲವಾದ ಇಚ್ಛಾಶಕ್ತಿ ಇದ್ದರೆ ಬದುಕಿನ ಪಯಣದಲ್ಲಿ ಯಶಸ್ಸು ಸಾಧಿಸುತ್ತೇವೆ. ಜಗತ್ತಿನ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಶಕ್ತಿ ಇರುತ್ತದೆ. ಬೇರೆಯವರ ಸಾಧನೆ ನಮಗೆ ಪ್ರೇರಣೆಯಾಗಲಿ, ಆದರೆ ಇನ್ನೊಬ್ಬರ ಯಶಸ್ಸು ನಮ್ಮಲ್ಲಿ ಅಸೂಯೆಗೆ ಕಾರಣವಾಗಬಾರದು. ಅಸೂಯೆ ಎಂಬ ದುಷ್ಟ ಪ್ರವೃತ್ತಿ ಅಹಂಕಾರದ ಗರ್ಭದಲ್ಲಿ ಬೆಳೆಯುತ್ತದೆ. ಸ್ವಾರ್ಥ ಮತ್ತು ನಾನು ನನ್ನದು ಎಂಬ ನಂಟಿನಿಂದ ವಿಸ್ತಾರವಾಗುತ್ತದೆ. ಹಾಗಾಗಿ ಯಾರ ಏಳಿಗೆ ಬಗ್ಗೆ ಮತ್ಸರ ಬೇಡ. ಬದಲಿಗೆ ನಮ್ಮ ಏಳಿಗೆಗೆ ಏನು ಮಾಡಬೇಕೆಂಬ ಪ್ರಯತ್ನದಲ್ಲಿ ನಿರತರಾಗೋಣ. ಮನುಷ್ಯನ ಮತ್ತೊಂದು ಅವಗುಣವೆಂದರೆ ಭಯ. ಇದರಿಂದ ಸಮತೋಲನ ತಪ್ಪುತ್ತದೆ, ತಪ್ಪು ಗ್ರಹಿಕೆಗಳು ಬೆಳೆಯುತ್ತವೆ. ಮಾಡಿದ ತಪ್ಪನ್ನು ಪದೇ ಪದೇ ಮಾಡಿ ವೈಫಲ್ಯ ಬೆನ್ನಟ್ಟುತ್ತದೆ. ಅನೇಕ ಬಾರಿ ನಮ್ಮ ಹಿಂಜರಿಕೆಯ ಕಾರಣಕ್ಕೆ ಕಾರ್ಯರೂಪಕ್ಕೆ ತರಲಾಗದೆ ನಮ್ಮ ಅತ್ಯುತ್ತಮ ಆಲೋಚನೆಗಳು ಮನಸ್ಸಿನಲ್ಲಿ ಸತ್ತು ಹೋಗುತ್ತವೆ. ಹಾಗಾಗಿ ನಾವು ಕೇವಲ ನಮ್ಮಷ್ಟಕ್ಕೆ ಯೋಚಿಸಿಕೊಂಡು ಸುಮ್ಮನಿದ್ದರೆ ಯಾವ ಸಾಧನೆಯೂ ಕೈಗೊಳ್ಳುವುದಿಲ್ಲ. ಅದಕ್ಕಾಗಿ ಪ್ರಯತ್ನವಿಡಬೇಕು, ಛಲ ಬಿಡದೆ ಹೋರಾಡಬೇಕು. ಈಗ ನೀವೆಲ್ಲರೂ ಕೂಡ ಕಥೆ ಕೇಳಿಸ್ಕೊಂಡ್ರೆ ಅಂದ್ರೆ ಇದರಿಂದ ನಮಗೆ ಏನ್ ಅರ್ಥ ಆಗುತ್ತಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಸಂಕಲ್ಪ ಶಕ್ತಿ ಇರಬೇಕು. ನಮ್ಮಲ್ಲಿ ಯಾವುದೇ ರೀತಿ, ನಾನು ಸಾಕಷ್ಟು ಬಾರಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಋಣಾತ್ಮಕ ಆಲೋಚನೆಗಳು ನಮ್ಮಲ್ಲಿ ಇರಬಾರ್ದು. ಅಂದ್ರೆ ಭಯ ಇರಬಾರ್ದು, ಇದು ನನ್ನಿಂದ ಆಗೋದಿಲ್ಲ ಅಂತಕ್ಕಂಥ ಕೀಳಿರಿಮೆ ಇರಬಾರ್ದು. ಇವ್ಯಾವು ಇಲ್ದರೆ ನಾವು ಧನಾತ್ಮಕ ಶಕ್ತಿಗಳನ್ನ ರೂಢಿಸ್ಕೊಂಡ್ರೆ ನಮ್ಮಿಂದ ಆಗುತ್ತೆ. ನಾನು ಮನಸ್ಸು ಮಾಡಿದ್ರೆ ಏನನ್ನಾದ್ರೂ ಸಾಧಿಸ್ಕೊಳ್ಳೆ ಅಂತಕ್ಕಂಥ ಹಠ, ಛಲ, ಸಂಕಲ್ಪ ನಿಮ್ಮಲ್ಲಿದ್ರೆ ನಾವೇನಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ ಆಗಿದೆ. ಸೊ ನಾವು ಏನಾಗಿದೀವೋ ಇದಕ್ಕೆ ನಾವೇ ಕಾರಣ ಅಂತ ಹೇಳ್ಬಿಟ್ಟು ಸಾಕಷ್ಟು ಸರಿ ಹೇಳ್ತಾ ಇದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಆಲೋಚನೆಗಳನ್ನ ನಾವು ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ನಾವು ಮಾಡ್ತೀವಿ. ನಾವು ಚೆನ್ನಾಗಿ ಓದಬೇಕು, ಉತ್ತಮ ವ್ಯಕ್ತಿ ಆಗ್ಬೇಕು, ಉತ್ತಮ ಪ್ರಜೆ ಆಗ್ಬೇಕು, ಈ ಶಾಲೆಗೆ ಉತ್ತಮ ವಿದ್ಯಾರ್ಥಿ ಆಗ್ಬೇಕು ಅಂತಕ್ಕಂಥ ಸಂಕಲ್ಪ ನಿಮ್ಮಲ್ಲಿದ್ರೆ ಖಂಡಿತ ನೀವು ಅದು ಹಾಗೆ ಆಗ್ತೀರಾ ಅಂತಕ್ಕಂಥ ಹೇಳ್ತಾರೆ. ಇಂದಿನ ತರಗತಿನಲ್ಲಿ ನಾವು ರೇಖಾಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅಂತಕ್ಕಂಥ ಪಾಠದಲ್ಲಿ ತಿಳ್ಕೊಂಡಿದ್ದೀವಿ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಾವು ರೇಖಾಗಣಿತದ ಯಾವುದೇ ಆಕೃತಿಗಳನ್ನು ಮುಖ್ಯವಾಗಿ 2 ರೀತಿಯಲ್ಲಿ ವಿಂಗಡಿಸ್ಕೊಳ್ತೀವಿ. ಯಾವ್ಯಾವ ರೀತಿ ವಿಂಗಡಿಸ್ಕೊಳ್ತೀವಿ? ಶೋಭಾ ಗಟ್ಟಿಗಳು ಸಮತಲಾಕೃತಿಗಳು ಮತ್ತು ಘನಾಕೃತಿಗಳು ಅಂತ ಹೇಳ್ಬಿಟ್ಟು 2 ರೀತಿಯಲ್ಲಿ ವಿಂಗಡಿಸ್ಕೊಳ್ತೀವಿ. ಅದೇ ರೀತಿಯಲ್ಲಿ ನಾವು ಸಮತಲಾಕೃತಿಗಳು ಯಾವ್ಯಾವ ಸುನಿಲ್ಲ? ಸಮತಲಾಕೃತಿಗಳು ಯಾವ್ಯಾವ? ಸಮತಲಾಕೃತಿಗಳಿಗೆ ಉದಾಹರಣೆ ಆಯತ, ಹಾ ಚೌಕ,
ಹಾ ಮುಂತಾದ ಹೌದಾ ವೃತ್ತ ಆಯತ ತ್ರಿಭುಜ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ವೃತ್ತ ಮತ್ತು ನಾವು ಏನು ಸಮತಲಾಕೃತಿಗಳಿದ್ದವು ಉಳಿದವೆಲ್ಲವನ್ನು ಕೂಡ ಉದಾಹರಣೆಯನ್ನು ಕೊಡಬಹುದು. ಯಾಕೆ ಅವುಗಳನ್ನು ಸಮತಲದ ಮೇಲೆ ಬರೀಬಹುದಾಗಿರೋದ್ರಿಂದ ನಾವು ಅವುಗಳನ್ನು ಸಮತಲಾಕೃತಿಗಳು ಅಂತ ಕರೀತೀವಿ. ಈಗ ನಾವು ಸಮತಲಾಕೃತಿಗಳ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥ ಸೂತ್ರಗಳು ನಮಗೆ ಗೊತ್ತಿದೆ. ಉದಾಹರಣೆಗೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥ ಸೂತ್ರ ಏನು? A is equal to A square ಅಥವಾ A is equal to L square ಅಂತಕ್ಕಂಥ ಕೂಡ ಬಳಸ್ತೀವಿ. A is equal to A square ಅಂತ ಕೂಡ ಬಳಸ್ತೀವಿ. ಯಾವುದು ಬಳಸಿದ್ರೆ ಗೊತ್ತಾಗ. ಆಯತದ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥ ಸೂತ್ರ ಏನು? 2 ಇಂಟು ಆಯತ. ಆಯತ ಘನ ಅಲ್ಲ ನಾನು ಹೇಳ್ತಾ ಇದ್ದೀನಿ. L ಇಂಟು B. A is equal to L ಇಂಟು B. ಸೊ ಹಾಗೇನೆ ಸಾಕಷ್ಟು ಸಮತಲಾಕೃತಿಗಳ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಈಗ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಗಾಗಲೇ ಗೊತ್ತಿದೆ, ನೀವೇ ಹೇಳಿದ್ರಿ, ಆಕೃತಿಗಳಲ್ಲಿ ಎರಡು ರೀತಿ, ಸಮತಲಾಕೃತಿಗಳು ಮತ್ತು ಘನಾಕೃತಿಗಳು. ಇವೆಲ್ಲವೂ ಕೂಡ ಈಗ ನಿಮ್ ಕಣ್ಣೆದುರಿನಲ್ಲಿ ಕೆಲವು ಆಕೃತಿಗಳನ್ನು ತೋರಿಸ್ತೀವಿ. ಇವೆಲ್ಲವೂ ಕೂಡ ಏನಾಗಿದ್ದಾವೆ? ಘನಾಕೃತಿಗಳು. ಹೌದಾ? ಇದೆಲ್ಲವೂ ಕೂಡ ಘನಾಕೃತಿಗಳು. ಸೊ ಈಗ ಉದಾಹರಣೆಗೆ ಆಯತ ಅಂತ ಏನ್ ಹೇಳಿದ್ರು ಅದು ಸಮತಲಾಕೃತಿ. ಸಮತಲಾಕೃತಿಗೆ ಗೊತ್ತಿದೆ ನಮಗೆ ಏನಿರುತ್ತೆ, ಎಷ್ಟು ಆಯಾಮವನ್ನು ಹೊಂದಿರುತ್ತೆ ಸಮತಲಾಕೃತಿ? 2 ಆಯಾಮವನ್ನು ಹೊಂದಿರುತ್ತೆ. ಆಯಾಮಗಳು ಯಾವ್ಯಾವುದ್ರೆ? ಆಯಾಮಗಳು ಎಷ್ಟಿದೆ ಒಟ್ಟು? ಏನಪ್ಪ ನಟರಾಜ? ಆಯಾಮಗಳು ಎಷ್ಟಿದಾವೆ? ಪೂರ್ಣಿಮಾ, ಆಯಾಮಗಳು ಎಷ್ಟು? ರೂಪಿತ ಯಾವ್ಯಾವುದು? ಉದ್ದ, ಅಗಲ ಮತ್ತು ಎತ್ತರ. ಸೊ ಸಮತಲಾಕೃತಿಗಳಿಗೆ ನೀವೇ ಹೇಳಿದ್ರೆ 2 ಆಯಾಮ ಇರುತ್ತೆ. ಉದ್ದ ಇರುತ್ತೆ, ಇಲ್ಲ ಅಗಲ. ಉದ್ದ ಇರುತ್ತೆ ಮತ್ತು ಅಗಲ ಇರುತ್ತೆ. ಎತ್ತರ ಅಂದ್ರೆ ಅಗಲಕ್ಕೆ ಸಮ ಆಗುತ್ತೆ, ಮತ್ತೊಂದು ಆಯಾಮ ಇರೋದಿಲ್ಲ. ಅದನ್ನು ನಾವು ಇಟ್ಕೊಂಡಿರ್ತಕ್ಕಂಥ ಒಂದು ಘನವನ್ನು ಅಥವಾ ಇಲ್ಲಿ ಬೇರೆ ಇನ್ನೊಂದು ಯಾವ್ದಾದ್ರು ಘನಾಕೃತಿಯನ್ನು ಬೇರೆ ಯಾವುದನ್ನ ಯಾವುದೇ ಘನಾಕೃತಿಯನ್ನು ತೆಗೆದುಕೊಂಡ್ರೆ ಇದಕ್ಕೆ ಉದ್ದ ಇರುತ್ತೆ, ಅಗಲ ಇರುತ್ತೆ, ಎತ್ತರ ಇರುತ್ತೆ. ಅಂದ್ರೆ ಘನಾಕೃತಿಗಳು ಎಷ್ಟು ಆಯಾಮವನ್ನು ಹೊಂದಿದ್ದಾವೆ? 3 ಆಯಾಮವನ್ನು ಹೊಂದಿದೆ. ಸೊ ಈಗ ನಮಗೆ ಹಿಂದಿನ ತರಗತಿಯಲ್ಲಿ ಸಮತಲಾಕೃತಿಗಳ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥದ್ದು ಹೇಗೆ ಈಗಾಗಲೇ ಕಲಿತಿರೋದ್ರಿಂದ ನಾವು 9ನೇ ತರಗತಿಯಲ್ಲಿ ಕೆಲವು ಘನಾಕೃತಿಗಳನ್ನು ಪರಿಚಯ ಮಾಡಿಕೊಂಡು ಘನಾಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿಯತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನ ನೋಡೋಣ. ಈಗ ಉದಾಹರಣೆಗೆ ಇಲ್ಲಿ ಒಂದು ಘನ ಕಾಣಿದೆ. ಇದು ಯಾವ ಘನ ಗೊತ್ತಿದೆಯಾ? ಚೌಕ ಘನ. ಹೋದ ವರ್ಷ ಇದ್ರ ಬಗ್ಗೆ ಎಲ್ಲ ಓದಿದ್ರಲ್ವಾ? ಚೌಕ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥ ಸೂತ್ರ ಏನು? ಚೌಕ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥ ಸೂತ್ರ ಏನು? ಹಾಗೆಯೇ ಚೌಕ ಘನದ ಘನಮೂಲವನ್ನು ಕಂಡುಹಿಡಿಯತಕ್ಕಂಥ ಸೂತ್ರ ಏನು? ಹಾಗೆಯೇ ವಿಸ್ತೀರ್ಣ ಅಂದ್ರೆ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಏನು ವಿಸ್ತೀರ್ಣ ಅಂದ್ರೆ? ಅದು ಆವರಿಸ್ಕೊಂಡಿರ್ತಕ್ಕಂಥ ಹೌದಾ? ಹಾಗೇನೆ ಈಗ ಈ ಆಯತದ ಇಲ್ಲೊಂದು ಚಿತ್ರ ಬಂದಿದ್ದೀವಿ ಅಂತ ಹೇಳಿದ್ರೆ ABC ಅಂತಕ್ಕಂಥ ಆಯತ ಇದೆ ಅಂತ ಹೇಳಿದ್ರೆ ಈ ಬೋರ್ಡ್ ಮೇಲೆ ಈ ಆಯತ ಎಷ್ಟು ಜಾಗವನ್ನ ಆಕ್ರಮಿಸ್ಕೊಂಡಿದೆ ಅಂತಕ್ಕಂಥದನ್ನ ನಾವೇನಂತ ಕರಿತೀವಿ? ಈ ಆಯತದ ವಿಸ್ತೀರ್ಣ. ಹಾಗೆ ಅದು ತ್ರಿಭುಜದ ವಿಸ್ತೀರ್ಣ ಆಗಿರ್ಬೋದು, ವೃತ್ತದ ವಿಸ್ತೀರ್ಣ ಅಥವಾ ಇಲ್ಲೊಂದು ನಾನು 3 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂಥ ಒಂದು ವೃತ್ತವನ್ನು ಎಳಿತಾ ಇದ್ದೀನಿ ಅಂತ ಹೇಳಿದ್ರೆ ಈ ಬೋರ್ಡ್ ಅಂತಕ್ಕಂಥ ಸಮತಲದ ಮೇಲೆ ಈ ವೃತ್ತ ಎಷ್ಟು ಜಾಗವನ್ನು ಆಕ್ರಮಿಸಿಕೊಂಡಿದೆ ಅಂತಕ್ಕಂಥದ್ದು ಆ ವೃತ್ತದ ವಿಸ್ತೀರ್ಣ. ಹಾಗೆಯೇ ಈಗ ಇನ್ನೊಂದು ಆಯತಗಣ. ಆಯತಗಣಕ್ಕೆ ಯಾರಾದ್ರೂ ಒಂದು ಉದಾಹರಣೆ ಹೇಳ್ತೀರಾ? ಯಾವ್ದು ಆಯತಗಣಕ್ಕೆ ಉದಾಹರಣೆ? ಹೇಳಿ. ಚಾಕ್ ಪೀಸ್ ಬಾಕ್ಸ್ ಅಥವಾ ಈ ಡಸ್ಟರ್ ಹೌದಾ, ಅಥವಾ ಈ ಕೊಠಡಿ ಹೌದಾ? ಸೊ ಇವೆಲ್ಲವೂ ಕೂಡ, ಅಥವಾ ನಿಮ್ಮ ಬಿಸ್ಕೆಟ್ ಪ್ಯಾಕೆಟ್ ಅಥವಾ ಸೋಪ್, ಇವೆಲ್ಲವೂ ಕೂಡ ಆಯತಗಣಕ್ಕೆ ಉದಾಹರಣೆ ಹೌದಾ? ಇದು ಆಯತಗಣ. ಇಲ್ಲಿ ಉದ್ದ ಇರುತ್ತೆ, ಅಗಲ ಇರುತ್ತೆ, ಮತ್ತೆ ಎತ್ತರ ಇರುತ್ತೆ. ಅಥವಾ ನಿಮ್ ಟೆಕ್ಸ್ಟ್ ಬುಕ್, ನನ್ನ ಟೆಕ್ಸ್ಟ್ ಬುಕ್ ಏನಿದೆ ಅದು ಕೂಡ ಒಂದು ಆಯತಗಣಕ್ಕೆ ಉದಾಹರಣೆ. ಆ ಆಯತಗಣದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಕಂಡುಹಿಡಿಯತಕ್ಕಂಥದ್ದು ಕೂಡ ನಮಗೆ ಇನ್ನಿನ ತರಗತಿಯಲ್ಲಿ ಗೊತ್ತಿದೆ. ಈಗ ಹಾಗಾದ್ರೆ ಇಲ್ಲಿ ನಾನು ಈಗ ಒಂದು, ನೀವು ಕೂಡ ಇದು ನೋಡಿದ್ದೀರಿ, ಪರಿಚಯ ಇದೆ. ಇನ್ನೊಂದು ಘನಾಕೃತಿಯನ್ನು ತೋರಿಸ್ತಾ ಇದ್ದೀನಿ. ಈ ಘನಾಕೃತಿಯ ಹೆಸರೇನು? ಸಿಲಿಂಡರ್. ಸರಿ.
ಈ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರವನ್ನು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥದ್ದಕ್ಕೆ ಹಾಗೆ ಘನಫಲವನ್ನು ಲೆಕ್ಕಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನಾವು ನೋಡೋಣ. ಇಲ್ಲಿ ಈ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದ್ರೆ ಈ ರೀತಿ ನಾನೇನು ಈಗ ಕೈ ಆಡಿಸ್ತಾ ಇದ್ದೀನಲ್ಲ ಈ ಜಾಗವನ್ನು ನಾವೇನಂತ ಕರಿತೀವಿ ಪಾರ್ಶ್ವ ಮೇಲ್ಮೈ ಅಥವಾ ಇದಕ್ಕೆ ಇನ್ನೂ ಒಂದು ಹೆಸರಿದೆ ಏನಂತ ಕರಿತೀವಿ ವಕ್ರವಾಗಿರೋದ್ರಿಂದ ಇದನ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ಇಲ್ಲಿ ಯಾವುದೇ ಸಿಲಿಂಡರ್ನ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕಿಂತ ಮುಂಚೆ ಇದರ ಲಕ್ಷಣವನ್ನು ನೋಡೋಣ. ಈ ಸಿಲಿಂಡರ್ ಅಂತಕ್ಕಂಥದ್ದು ಹೇಗಿರುತ್ತೆ, ಸಿಲಿಂಡರ್ ಹೇಗೆ ಉಂಟಾಗುತ್ತಪ್ಪ ಯೂಶುವಲಿ ಅಂತಂದ್ರೆ, ಸೊ ಒಂದು ಆಯತವನ್ನ ಯಾವುದೇ ಒಂದು ಆಯತವನ್ನ ಇದೊಂದು ಆಯತ ಇದೆ ABCD ಅಂತಕ್ಕಂಥದ್ದು ಒಂದು ಆಯತ. ಆಯತವನ್ನ ಅದರ ಯಾವುದೇ ಒಂದು ಬಾಹುವಿನ ಮೇಲೆ ಭ್ರಮಿಸಿದಾಗ ಅಂದ್ರೆ ಸುತ್ತಿಸಿದ್ರೆ ನೀವು ಹಂಗೆ ಅಸ್ಯೂಮ್ ಮಾಡ್ತಾರೆ ಪೂಜೆ ಮಾಡ್ತಾರೆ. ಈಗ ಆಯತ ಇದೆ, ಇದನ್ನ ನಿಮ್ಗೆ ಸುತ್ತಿಸ್ತಾ ಇದ್ದೀನಿ ಅಂತ ಸರಿ ಇದೆಯಾ ನೋಡಿ, ಇದೊಂದು ಆಯತ ಹೌದಾ, ಇದರ ಒಂದು ಅಕ್ಷದ ಮೇಲೆ ಅಥವಾ ಇದರ ಒಂದು ಬಾಹುವಿನ ಮೇಲೆ ನಾನು ನಿಮ್ಗೆ ಸುತ್ತಿಸಿದ್ರೆ ಈ ಸುತ್ತಿಸಿದಾಗ ಅದು ಏನು ಜಾಗವನ್ನು ಆಕ್ರಮಿಸ್ಕೊಳ್ಳುತ್ತೋ ಅದು ಏನಾಗುತ್ತದ ಸಿಲಿಂಡರ್ ಆಕಾರವನ್ನು ಪಡ್ಕೊಳ್ಳುತ್ತೆ. ಅಥವಾ ಇದನ್ನ ನೀವು ಒಂದು ಈ ತರದ ಗಟ್ಟಿದೊಂದು ರೊಟ್ಟ ಅಥವಾ ಒಂದು ತಗಡು ಪೀಸ ಮಾಡ್ಕೊಂಡು ಆಯತಾಕಾರದಲ್ಲಿ ನೀವು ಮರಳೊಳಗಡೆ ಹೋಗ್ಬಿಟ್ಟು ಮರಳೊಳಗಡೆ ಗಟ್ಟಿ ಸುತ್ತಿಸ್ತೀರಾ ಅಂತಂದ್ರೆ ಆ ಸುತ್ತಿಸಿದಂತ ಜಾಗದಲ್ಲಿ ಬರ್ತಕ್ಕಂಥ ಮರಳನ್ನೆಲ್ಲ ಎತ್ತ ಹೊರಗಾಕಿದ್ರೆ ಒಂದು ಬಾವಿ ತರ ಆಗುತ್ತೆ. ಆ ಬಾವಿ ಯಾವ ಆಕಾರದಲ್ಲಿ ಇರುತ್ತೆ, ಸಿಲಿಂಡರ್ ಆಕಾರದಲ್ಲಿ ಇರುತ್ತೆ. ಸೊ ಹಾಗಾಗಿ ಸಿಲಿಂಡರ್ ಅನ್ನೋದಕ್ಕೆ ಡೆಫಿನೇಷನ್ ಏನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಆಯತವನ್ನ ಅದರ ಒಂದು ಬಾಹುವಿನ ಮೇಲೆ ಅಥವಾ ಅದರ ಒಂದು ಅಕ್ಷದ ಮೇಲೆ ಭ್ರಮಿಸಿದಾಗ ಉಂಟಾಗ್ತಕ್ಕಂಥ ಘನಾಕೃತಿಯನ್ನು ನಾವೇನಂತ ಕರಿತೀವಿ ಸಿಲಿಂಡರ್ ಅಂತ ಕರಿತೀವಿ. ಇಲ್ಲಿ ಈ ಸಿಲಿಂಡರ್ ನಲ್ಲಿ ಏನೇನು ಇದೆಯಪ್ಪ ಅಂತ ಹೇಳಿದ್ರೆ ಒಂದು ಪಾರ್ಶ್ವ ಮೇಲ್ಮೈ ಇದೆ ಹೌದಾ, ಮೇಲ್ಗಡೆ ಒಂದು ಮೇಲ್ಮೈ ಇದೆ, ಕೆಳಗಡೆ ಒಂದು ಮೇಲ್ಮೈ. ಮೇಲ್ಗಡೆ ಇರ್ತಕ್ಕಂಥ ಮೇಲ್ಮೈ ಯಾವ ಆಕಾರದಲ್ಲಿದೆ, ವೃತ್ತಾಕಾರದಲ್ಲಿದೆ. ಕೆಳಗಡೆ ಇರ್ತಕ್ಕಂಥ ಮೇಲ್ಮೈ ಯಾವ ಆಕಾರದಲ್ಲಿದೆ, ವೃತ್ತಾಕಾರದಲ್ಲಿದೆ. ಎರಡೂ ಕೂಡ ವೃತ್ತಾಕಾರದಲ್ಲಿ. ಹಾಗಾದ್ರೆ ನಾವೇನು ಒಂದು ವಕ್ರ ಮೇಲ್ಮೈ ಇದೆ, ಮೇಲ್ಗಡೆ ಒಂದು ವೃತ್ತಾಕಾರದ ಸಮತಲ ಇದೆ, ಕೆಳಗಡೆ ಒಂದು ವೃತ್ತಾಕಾರದ ಸಮತಲ. ಗೊತ್ತಾನೆ ಇದು ಸಮತಲ ತಾನೆ, ಈಗ ಮಟ್ಟವಾಗಿದೆ ನೋಡಿ, ಸಮತಟ್ಟಾಗಿರೋದ್ರಿಂದ ಇದನ್ನು ಸಮತಲ ಅಂತ ಕರೀತೀವಿ. ಇದು ಸಮತಲನ ಇಲ್ಲ, ಇದು ಸಮತಲ ಅಲ್ಲ, ಯಾಕೆ ಸಮವಾಗಿಲ್ಲ, ಇದು ವಕ್ರವಾಗಿದೆ. ಹಾಗಾಗಿ ಇದನ್ನು ವಕ್ರ ಮೇಲ್ಮೈ ಅಥವಾ ಪಾರ್ಶ್ವ ಮೇಲ್ಮೈ ಅಂತ ಕರಿತೀವಿ. ಕೆಳಗಡೆ ಇರ್ತಕ್ಕಂಥದ್ದು ಕೂಡ ಒಂದು ವೃತ್ತಾಕಾರದ ಸಮತಲ ಇದೆ. ಹಾಗಾದ್ರೆ ಸೊ ಸಿಲಿಂಡರ್ ಅಂತಂದ್ರೇನು ಡೆಫಿನೇಷನ್ ಗೊತ್ತಾಯ್ತು ನಮಗೆ. ವೃತ್ತಾಕಾರ ಸಿಲಿಂಡರ್ ಎರಡು ವೃತ್ತಾಕಾರದ ಸಮತಲವನ್ನು ಹೊಂದಿದೆ. ಆ ವೃತ್ತಾಕಾರದ ಸಮತಲವನ್ನು ಸೇರಿಸ್ತಕ್ಕಂಥ ಜಾಗ ಏನಿದೆ ಅದನ್ನ ನಾವು ವಕ್ರ ಮೇಲ್ಮೈ ಅಥವಾ ಪಾರ್ಶ್ವ ಮೇಲ್ಮೈ ಅಂತ ಕರಿತೀವಿ. ಇವೆರಡೂ ಕೂಡ ಪರಸ್ಪರ ಸಮಾಂತರವಾಗಿದೆ. ಈ ಎರಡು ಮೇಲ್ಮೈಗಳು ನೋಡಿ ನಮ್ಮ ಕೈ ಇಟ್ಟಿರ್ತಕ್ಕಂಥ ಜಾಗ ಗೊತ್ತಾಗುತ್ತೆ. ಎರಡೂ ಮೇಲ್ಮೈಗಳು ಪರಸ್ಪರ ಸಮಾಂತರವಾಗಿರ್ತವೆ, ಯಾವ ಕೂಡ ಒಂದಕ್ಕೊಂದು ಕೂಡೋದಿಲ್ಲ, ಹಾಗೆ ಹೌದಾ, ಸಮಾಂತರವಾಗಿದೆ. ನಮಗೆ ಈಗಾಗಲೇ ಗೊತ್ತಿದೆ. ಸೊ ಈಗಾಗಲೇ ಈ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನಾವು ನೋಡೋಣ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ. ಇದೊಂದು ಸಣ್ಣ ಚಟುವಟಿಕೆ ಮಾಡೋಣ ಅಥವಾ ಒಂದು ಸಣ್ಣ ಪ್ರಯೋಗವನ್ನು ಮಾಡೋಣ. ನಾನು ಯಾವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದು ಅಂತ ಹೇಳಿದ್ರೆ ಈಗ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಆ ಪಾರ್ಶ್ವ ಮೇಲ್ಮೈಗೆ ಏನ್ ಮಾಡ್ತೀನಿ, ನಾನೊಂದು ಇಲ್ಲೊಂದು ಪೇಪರ್ ಕಟ್ ಮಾಡ್ಕೊಂಡಿದ್ದೀನಿ. ಆ ಪೇಪರ್ ಅನ್ನು ಕರೆಕ್ಟ್ ಆಗಿ ಆ ಪಾರ್ಶ್ವ ಮೇಲ್ಮೈ ಕಂಪ್ಲೀಟ್ ಆಗಿ ಆವರಿಸೋ ರೀತಿಯಲ್ಲಿ ಸುತ್ತಿದ್ದೀನಿ. ಕರೆಕ್ಟಾ, ಈ ಜಾಗ ಕಂಪ್ಲೀಟ್ ಆಗಿದೆಯಾ, ಅದರ ಗ್ಯಾಪ್ ಇದೆಯಾ, ಯಾವ್ದು ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಸಂಪೂರ್ಣವಾಗಿ ಆವರಿಸೋ ರೀತಿಯಲ್ಲಿ ಒಂದು ಪೇಪರ್ ಅನ್ನು ಕಟ್ ಮಾಡಿಬಿಟ್ಟು ಅದೆಷ್ಟಿದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ಯಾಪ್ ಉಳಿದಿರೋ ರೀತಿಯಲ್ಲಿ ಸುತ್ತಿದ್ದೀನಿ. ಕರೆಕ್ಟಾ. ಸೊ ಈಗ ಈ ಪೇಪರ್ ಅನ್ನು ಓಪನ್ ಮಾಡ್ತೀನಿ. ಈ ಪೇಪರ್ ಅನ್ನು ಓಪನ್ ಮಾಡ್ತೀನಿ. ಯಾವ ಆಕಾರ ಬಂದಿದೆ ಇದು, ಆಯತ ಆಕಾರವಾಗಿ. ಅಂದ್ರೆ ನಾವೇನ್ ಹೇಳ್ಬೋದಪ್ಪ, ಇದು ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಯಾವ್ದಕ್ಕೆ ಸಮ ಆಗಿದೆ ಅಂತ ಹೇಳ್ಬೋದು ನಾವು, ಅಂದ್ರೆ ಈ ಕಾಗದದ ವಿಸ್ತೀರ್ಣಕ್ಕೆ ಸಮನಾಗಿದೆ. ಕಾಗದ ಯಾವ ಆಕಾರದಲ್ಲಿದೆ, ಆಯತದ ಆಕಾರದಲ್ಲಿದೆ. ಈಗ ಇನ್ನೊಂದ್ಸರಿ ನೋಡಿ, ಇದೇನಿದು ಆಯತದ ಉದ್ದ, ಇದು ಅಗಲ.
ಈಗ ಉದ್ದ ಯಾವುದ್ರ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ ಅನ್ನೋದು ಇನ್ನೊಂದ್ಸರಿ ಗಮನಿಸಿ. ಉದ್ದ ಯಾವುದ್ರ ಮೇಲೆ ಹೋಗಿ ಕೂತ್ಕೊಂಡಿದೆ ಅನ್ನೋದು ನೋಡಿ. ವೃತ್ತದ ಯಾವ್ದು ವೃತ್ತದ ಇಂದ್ರಿಯ ಕರೀತಿದ್ದಕ್ಕೆ ವೃತ್ತದ ಪರಿಧಿಯ ಮೇಲೆ ಹೋಗಿ ಕೂತ್ಕೊಂಡಿದೆ ಅಲ್ವಾ? ಕರೆಕ್ಟಾ? ವೃತ್ತದ ಪರಿಧಿಯ ಮೇಲೆ ಹೋಗಿ ಕೂತ್ಕೊಂಡಿದೆ ಅಂದ್ರೆ ಆಯತದ ಉದ್ದ ವೃತ್ತ ಪರಿಧಿಗೆ ಸಮ ಆಗಿದೆ. ಓಕೆ, ಇದು ನೋಡಿ. ಅಗಲ ನೋಡಿ ಯಾವ್ದ್ರ ಮೇಲೆ ಕೂತ್ಕೊಂಡಿದೆ? ಅಗಲ ಯಾವ್ದ್ರ ಮೇಲೆ ಕೂತ್ಕೊಂಡಿದೆ? ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥದ್ದೇ ಅಂತ ಕರಿತೀವಿ ಅಲ್ಲ, ಎತ್ತರ. ಅಗಲ ಯಾವ್ದ್ರ ಮೇಲೆ ಕೂತ್ಕೊಂಡಿದೆ? ಎತ್ತರ ಕೂತ್ಕೊಂಡಿದೆ. ಹಾಗಾದ್ರೆ ನಾವು ಏನ್ ನಿರ್ಧಾರ ಪಡ್ಕೋದೀವಿ? ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಕರೆಕ್ಟಾ? ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಇರ್ತಕ್ಕಂಥ ಸೂತ್ರ ಏನು? ನೀವಾಗಲೇ ನೀವೇ ಹೇಳಿದ್ರಿ, ಉದ್ದ ಇಂಟು ಅಗಲ. ಏನಾದ್ರೂ ಹೇಳ್ಬೋದು, ಉದ್ದ ಇಂಟು ಅಗಲ, ಎಲ್ ಇಂಟು ಬಿ. ಹೌದಾ? ಆಯತದ ಉದ್ದ ಯಾವ್ದು ಸಮ ಆಗಿದೆ ಇಲ್ಲಿ? ಸಿಲಿಂಡರ್ ಅಲ್ಲಿ ಸಿಲಿಂಡರ್ ನ ಪರಿಧಿಗೆ ಸಮ ಆಗಿದೆ. ಸಿಲಿಂಡರ್ ನ ಪರಿಧಿಗೆ ಸಮ ಆಗಿದೆ. ಅಗಲ ಯಾವ್ದು ಸಮ ಆಯ್ತು? ಸಿಲಿಂಡರ್ ನ ಎತ್ತರಕ್ಕೆ ಸಮ ಆಗಿದೆ. ಕರೆಕ್ಟಾ? ಸಿಲಿಂಡರ್ ನ ಎತ್ತರ. ಸೊ ನಿಮ್ಗೆ ಯಾರಿಗಾದ್ರು ಆಯತದ ಸಿಲಿಂಡರ್ ನ ಪರಿಧಿ ಅಂತ ಹೇಳಿದ್ರೆ ಅದ್ರ ಮೇಲ್ಗಡೆ ಇರ್ತಕ್ಕಂಥ ವೃತ್ತಾಕಾರದ ಸಮತಲದ ಪರಿಧಿನೇ ಸಿಲಿಂಡರ್ ನ ಪರಿಧಿ ಅಂತ ಕರೀತಾರೆ. ಎರಡು ಒಂದೇನೆ. ವೃತ್ತ ಪರಿಧಿ ಅಂತಂದ್ರೂ ಅದೇನೆ, ಅಥವಾ ಸಿಲಿಂಡರ್ ನ ಪರಿಧಿ ಅಂತೂ ಅದೇನೆ. ಎರಡು ಬೇರೆ ಬೇರೆ ಅಲ್ಲ. ಈಗ ನೀವು ಹೋದ ವರ್ಷ ಎಲ್ಲ ವೃತ್ತಗಳ ಪಾಠದಲ್ಲಿ ಕಲ್ತ್ಕೊಂಡಿದ್ದೀರಾ. ವೃತ್ತ ಪರಿಧಿಯನ್ನು ಕಂಡುಹಿಡಿತಕ್ಕಂಥ ಸೂತ್ರ ಏನು ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಹೇಳಮ್ಮ ಸಾಕಮ್ಮ. ಪೈಆರ್ ಸ್ಕ್ವೇರ್ ಅಂತ ಹೇಳ್ತಾರೆ. ಕರೆಕ್ಟಾ? ಪೈಆರ್ ಸ್ಕ್ವೇರ್ ಅಂತಕ್ಕಂಥದ್ದು ಏನು? ರೂಪಿತಾ, ವೃತ್ತದ ಪರಿಧಿ ಕಂಡುಹಿಡಿತಕ್ಕಂಥದ್ದು ಏನು? ವಿನುತಾ, ಪೈಆರ್ ಸ್ಕ್ವೇರ್ ಅಂತಕ್ಕಂಥ ಸೂತ್ರವನ್ನು ಏನು ಬಳಸ್ತೇವೆ? ಈ ಕಡೆ ಯಾರಾದ್ರೂ ಹೇಳ್ತೀರಾ ಬಾಯ್ಸ? ದಪ್ಪವಾಗಿ ಹೇಳಿ, ಸರಿ ಮಾಡೋಣ. ಏನಂದ್ರೆ ವೀಣಾ, ಹೇಳಮ್ಮ. ಯಾವ್ದು ಬಳಸ್ತೀವಿ? ಅಲ್ಲ, ಪೈಆರ್ ಸ್ಕ್ವೇರ್ ಅಂತಕ್ಕಂಥ ಸೂತ್ರ ವೃತ್ತ ಪರಿಧಿಯನ್ನು ಕಂಡುಹಿಡಿತಕ್ಕಂಥ ಸೂತ್ರ ಪೈಆರ್ ಸ್ಕ್ವೇರ್ ಅಂತ ಸಾಕನ್ನ ಹೇಳಿದ್ರು. ಸರಿನಾ? ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಪೈಆರ್ ಸ್ಕ್ವೇರ್ ಅಂತಕ್ಕಂಥ ಸೂತ್ರವನ್ನು ಏನಕ್ಕೆ ಬಳಸ್ತಿದ್ದೀವಿ ಅಂತ ಕೇಳ್ತಾ ಇದ್ದೀನಿ. ಏನ್ ಕಂಡುಹಿಡಿಯಲಿಕ್ಕೆ ಉಪಯೋಗಿಸ್ತೀವಿ? ವೃತ್ತದ ಅರ್ಥ ಇದೆಯಾ? ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥದ್ದು. ಪರಿಧಿಯನ್ನು ಕಂಡುಹಿಡಿಯಲಿಕ್ಕಲ್ಲ. ಪರಿಧಿ ಅಂದ್ರೆ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯಲಿಕ್ಕೆ ಉಪಯೋಗ. ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯಲಿಕ್ಕೆ ಏನ್ ಸೂತ್ರ ಉಪಯೋಗಿಸ್ತೀವಿ ಅಂತ ಕೇಳ್ತಾ ಇದ್ದೀನಿ ನಾನು. ನಪ್ಪೆಲ್ಲ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯಲಿಕ್ಕೆ ಸಿ ಇಸ್ ಈಕ್ವಲ್ ಟು 2 πr ಸೂತ್ರವನ್ನು ಬಳಸ್ತೀವಿ. ಸಿ ಇಸ್ ಈಕ್ವಲ್ ಟು 2 πr ಅಂತ ಸೂತ್ರವನ್ನು ಬಳಸ್ತೀವಿ. ಈಗ ನಮ್ಗೆಲ್ಲರಿಗೂ ಕೂಡ ಗೊತ್ತಾಗಿದೆ, ಅರ್ಥ ಇದೆ. ಇನ್ನೊಂದ್ಸರಿ ಹೇಳ್ಬೇಕಾ? ಸೊ ಇಲ್ಲಿ ವೃತ್ತದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈ ಕಾಗದದ ವಿಸ್ತೀರ್ಣಕ್ಕೆ ಸಮನಾಗಿದೆ. ಕಾಗದ ಯಾವ ಆಕಾರದಲ್ಲಿದೆ? ಆಯತಾಕಾರದಲ್ಲಿದೆ. ಈ ಕಾಗದವನ್ನ ಸಿಲಿಂಡರ್ ನ ಮೇಲೆ ಸುತ್ತಿದಾಗ ಇದರ ಉದ್ದ ವೃತ್ತ ಪರಿಧಿಗೆ ಸಮ ಆಯಿತು. ಇದರ ಅಗಲ ಸಿಲಿಂಡರ್ ನ ಎತ್ತರಕ್ಕೆ ಸಮ ಆಯಿತು. ವೃತ್ತ ಪರಿಧಿಯನ್ನು ಕಂಡುಹಿಡಿಯಲಿಕ್ಕೆ ಈಗಾಗಲೇ ನಾನು ಹೇಳಿದಂಗೆ ಸಿ ಇಸ್ ಈಕ್ವಲ್ ಟು 2 πr ಅಂತಕ್ಕಂಥ ಸೂತ್ರವನ್ನು ಉಪಯೋಗಿಸಿದೆ. ಹಾಗಾಗಿ ಪರಿಧಿ ಇರತಕ್ಕಂಥ ನನ್ನ ಸೂತ್ರ 2 πr ಅಂತ ಸೂತ್ರ ಇಂಟು ಎತ್ತರವನ್ನ h ಅಂತಕ್ಕಂಥ ಸೂಚಿಸ್ತೀವಿ. ಹಾಗಾಗಿ ಇವೆರಡರ ಗುಣಲಬ್ಧ ಏನಾಗುತ್ತೆ? 2 πr h ಅಂತಕ್ಕಂಥ ಸೂತ್ರ. ಸೊ therefore a is equal to 2 πr ಸಿಲಿಂಡರ್ ನ ಸೂತ್ರ ಅಥವಾ ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯತಕ್ಕಂಥ ಸೂತ್ರ. ಇದು ನಮಗೆ ಗೊತ್ತಿದೆ. 2 ಸ್ಥಿರಾಂಕ ಪೈ ಅಂತಕ್ಕಂಥದ್ದು ಕೂಡ ಅಷ್ಟೇ. ಪೈ ನಮಗೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. what is the value of pi? r ಅಂತಕ್ಕಂಥದ್ದು ಸಿಲಿಂಡರ್ ನ ತ್ರಿಜ್ಯ, h ಅಂತಕ್ಕಂಥದ್ದು ಸಿಲಿಂಡರ್ ನ ಎತ್ತರ. ಓಕೆ, ಸೊ ಈ ರೀತಿಯಲ್ಲಿ ನಾವು ಸುಲಭವಾಗಿ ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥದ್ದು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈಗ ಹಾಗಾದ್ರೆ ಬರ್ತಾ ಇದನ್ನ ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ
ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಆಯತದ ವಿಸ್ತೀರ್ಣ ದಟ್ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಪರಿಧಿ ಇಂಟು ಎತ್ತರ ಪರಿಧಿ ವೃತ್ತದ ಪರಿಧಿ ಇಸ್ ಈಕ್ವಲ್ ಟು 2 ಪೈ ಆರ್ ಇಂಟು ಎಚ್ ಇವೆರಡರ ಗುಣಲಬ್ಧ ಏನಾಯಿತು 2 ಪೈ ಆರ್ ಎಚ್ ಅಂತ ಗೊತ್ತಾಯ್ತು. ಬೇಗ ಅದ್ರ ಮೇಲೆ ಲೆಕ್ಕ ಮಾಡೋಣ ಅಥವಾ ಇನ್ನೊಂದು ಸೂತ್ರ ಕಂಡುಹಿಡಿ. ಸಿಲಿಂಡರ್ನ ಈ ಕಡೆ ಎಡಗಡೆ ಬರ್ತದೆ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಒಂದು ಚಿತ್ರ ಬರ್ತದೆ. ಆಮೇಲೆ ನೀಟ್ನಲ್ಲಿ ಕ್ಲೀನ್ ಮಾಡಿ. ಈಗ ಅದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕಂತ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಮೇಲೆ ಒಂದು ಲೆಕ್ಕ ಮಾಡ್ಕೊಳ್ಳಿ. ಸಿಲಿಂಡರ್ನ ಪಾದದ ತ್ರಿಜ್ಯ 14 ಸೆಂಟಿಮೀಟರ್. ಸಿಲಿಂಡರ್ನ ಪಾದದ ತ್ರಿಜ್ಯ 14 ಸೆಂಟಿಮೀಟರ್ ಮತ್ತು ಎತ್ತರ 10 ಸೆಂಟಿಮೀಟರ್ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಸಿಲಿಂಡರ್ನ ಪಾದದ ತ್ರಿಜ್ಯ 14 ಸೆಂಟಿಮೀಟರ್ ಮತ್ತು ಅದರ ಎತ್ತರ 10 ಸೆಂಟಿಮೀಟರ್ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಈಗ ನಾವು ಫಸ್ಟ್ ಮಾಡಬೇಕು, ಯಾವುದೇ ಲೆಕ್ಕವನ್ನು ಕೊಟ್ಟ ತಕ್ಷಣ ಅದರಲ್ಲಿ ವಾಟ್ ಆರ್ ದ ಡೇಟಾಸ್ ದೇ ಆರ್ ಗಿವನ್ ಅಂತಕ್ಕಂಥದ್ದು ಲೆಕ್ಕ ಹಾಕಬಹುದು. ಇದೇನು ಗೊತ್ತಿದೆ, ಸಿಲಿಂಡರ್ನ ಪಾದದ ತ್ರಿಜ್ಯವನ್ನು ಯಾವ ಆರ್ ಇಸ್ ಈಕ್ವಲ್ ಟು ಎಷ್ಟು 14 ಸೆಂಟಿಮೀಟರ್. ಎತ್ತರ ಎಚ್ ಇಸ್ ಈಕ್ವಲ್ ಟು ಎಷ್ಟು 10 ಸೆಂಟಿಮೀಟರ್. ಏನ್ ಕಂಡುಹಿಡಿಯಬೇಕು ನಾವು? ವಿಸ್ತೀರ್ಣವನ್ನು ಯಾವ ಅಕ್ಷರದಿಂದ ಸೂಚಿಸ್ತೀವಿ? ಕ್ಯಾಪಿಟಲ್. ರೇಷ್ಮಾ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥ ಸೂತ್ರ ಏನು? ಇದನ್ನು ಮಾಡಿದ್ರಲ್ಲ ಎ ಇಸ್ ಈಕ್ವಲ್ ಟು 2 ಪೈ ಆರ್ ಎಚ್ ಅಂತಕ್ಕಂಥದ್ದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥ ಸೂತ್ರ. ಬರ್ಕೊಂಡಿದೆಯಾ ತಾನೆ? ಈಗೇನು ಬರ್ಕೊಂಡಲ್ಲ 2 ಪೈ ಆರ್ ಎಚ್ ಅಂತಕ್ಕಂಥ ಅದರದ್ದೇ ಡಿರೈವೇಶನ್ ಮಾಡಿದ್ವಲ್ಲ. ಇಲ್ಲಿ ನಮಗೆ ಈ ಸೂತ್ರದಲ್ಲಿ ಎ ಇಸ್ ಈಕ್ವಲ್ ಟು 2 ಪೈ ಆರ್ ಎಚ್ ಅಂತಕ್ಕಂಥ ಸೂತ್ರದಲ್ಲಿ ಲಲಿತಾ ಎಷ್ಟು ಅಂಶಗಳಿದಾವೆ? ಪ್ರಕೃತಿ ಅಲ್ಲೇ ನೋಡಿ, ಸೂತ್ರ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅಂಶಗಳಿದಾವೆ. 2 ಸ್ಥಿರಾಂಕ, ಅದು ಬಿಟ್ಬಿಡಿ. ತ್ರಿಷಾ ನೆನಪ? ನಾಗರಾಜ 4 ಅಂಶ ಇದಾವೆ. ಯಾವ್ಯಾವುದು? ಎ ವಿಸ್ತೀರ್ಣ, ವೈ ಸ್ಥಿರಾಂಕ, ಆರ್ ತ್ರಿಜ್ಯ, ಎಚ್ ಎತ್ತರ. ನಾನು ಬಹಳಷ್ಟು ಲೆಕ್ಕಗಳನ್ನು ಮಾಡಬೇಕು ಹೇಳಿದ್ದೀನಿ. ಯಾವುದೇ ಸೂತ್ರದಲ್ಲಿ ಎಷ್ಟು ಅಂಶ ಇರ್ತವೋ ಅದಕ್ಕಿಂತ ಒಂದು ಕಡಿಮೆ, ಅದನ್ನಷ್ಟೇ ಒಂದು ಕಡಿಮೆ ಅಷ್ಟೇ ಕೊಟ್ಟಿರ್ಬೇಕು. ಉದಾಹರಣೆಗೆ 4 ಅಂಶ ಇದಾವೆ ಅಂದ್ರೆ ನಮ್ಮ ಹತ್ರ ಎಷ್ಟು ಅಂಶಗಳು ಬೆಲೆ ಗೊತ್ತಿರ್ಬೇಕು? 3 ಅಂಶದ ಬೆಲೆ ಗೊತ್ತಿರ್ಬೇಕು. ಇಲ್ಲಿ ಎಷ್ಟಿದೆ? 6 ಅನ್ನೋದು ಗೊತ್ತಿದೆ, ಎಚ್ ಅನ್ನೋದು ಗೊತ್ತಿರೋದು, ಇನ್ನೊಂದು ಗೊತ್ತಿಲ್ವಲ್ಲ? ಗೊತ್ತಿದೆ ಇನ್ನೊಂದು ಯಾವುದು? ವೈ ಕೊಟ್ಟಿಲ್ಲ ತಾನೆ ನಾವು ಲೆಕ್ಕದಲ್ಲಿ. ಉಳಿದಿದ್ರು ನಮಗೆ ಏನ್ ಅರ್ಥ?
ಸ್ಥಿರಾಂಕ ಅದು ಕೂಡ. ಎಷ್ಟು ಪೈನ ಬೆಲೆ? 22/7. ಪೈ ಅಂತಕ್ಕಂಥದ್ದು ಎಂತ ಸಂಖ್ಯೆ ಹೇಳ್ತೀರಾ ಯಾರಾದ್ರೂ? ಪೈ ಅಂತಕ್ಕಂಥದ್ದು ಎಂತ ಸಂಖ್ಯೆ? ಅಂದ್ರೆ ಎಂತ ಸಂಖ್ಯೆ ಅದು? ಮಗಲಬ್ಧನ ಅಭಾಗಲಬ್ಧನ? ಅಭಾಗಲಬ್ಧ ಸಂಖ್ಯೆ. ಪೈ ಅಂತಕ್ಕಂಥದ್ದು ಅಭಾಗಲಬ್ಧ ಸಂಖ್ಯೆ ಅಂತಕ್ಕಂಥದ್ದು ಗೊತ್ತಿದೆ ಅಲ್ವಾ? ಈಗ ಪೈನ ಬೆಲೆ ಗೊತ್ತಿದೆ, ತ್ರಿಜ್ಯ ಗೊತ್ತಿದೆ, ಎತ್ತರ ಗೊತ್ತಿದೆ, ಒಂದೇ ಕಂಡುಹಿಡಿಯಬೇಕಾಗುತ್ತೆ. 4 ಅಂಶ ಇತ್ತು, ಅದ್ರಲ್ಲಿ 3 ಅಂಶಗಳ ಬೆಲೆ ಗೊತ್ತಿದೆ. ಹಾಗಾಗಿ ಇನ್ನೊಂದು ಕಂಡುಹಿಡಿತಕ್ಕಂಥದ್ದು ನಮ್ಗೇನು ಕಷ್ಟ ಆಗೋದಿಲ್ಲ, ನೇರವಾಗಿ ಲೆಕ್ಕ ಮಾಡ್ಬೋದು. ಸೊ ಎರಡನ್ನ ಹಾಗೆ ಹೇಳಿ. 2 × ಪೈ ಅಂದ್ರೆ ಎಷ್ಟು? 2/7 ಆರ್ 14 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್. ಸೊ 7 ಮತ್ತೆ ಏನಾದ್ರು ಇದೆಯಾ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಅಂಶಕ್ಕೆ? 22 2 44 44 2 88 88 ಏನ್ ಹೇಳೋಣ? ಏಕಮಾನ ಸೆಂಟಿಮೀಟರ್ ಅಥವಾ ಚದರ ಸೆಂಟಿಮೀಟರ್. ಚದರ ಸೆಂಟಿಮೀಟರ್ ಅಂತ ಹೇಳ್ಬೋದು, ಅಥವಾ ರೂಪಿತ ಹೇಳಿದಂಗೆ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ಬೋದು. ಹೌದಾ? ಮೀಟರ್ ಇದ್ರೆ ಮೀಟರ್ ಸ್ಕ್ವೇರ್. ಯಾಕಂದ್ರೆ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಇದರ ವಿಸ್ತೀರ್ಣ ಏನು ಅನ್ನೋದನ್ನ ನೀವು ಬಾಯ್ಪಾಟ್ ಮಾಡ್ಬೇಕಾಗಿಲ್ಲ. ಇಲ್ಲೇ ಹೇಳ್ತಾ ಇದ್ರು ಇದಕ್ಕೆ ಸ್ಥಿರಾಂಕ, ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏಕಮಾನ ಇಲ್ಲ. ತ್ರಿಜ್ಯಕ್ಕೊಂದು ಏಕಮಾನ ಇತ್ತು 14 ಸೆಂಟಿಮೀಟರ್ ಅಂತ, ಎತ್ತರಕ್ಕೊಂದು ಏಕಮಾನ ಇತ್ತು ಸೆಂಟಿಮೀಟರ್ ಅಂತ. ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ನಾನು ಬೆಳಗ್ಗೆಯನ್ನು ಕೂಡ ಹೇಳಿದ್ದೆ. ಯಾವುದೇ ಚರಾಕ್ಷರಗಳನ್ನು ಗುಣಿಸಿದಾಗ ಅದರ ಘಾತ ಸೂಚಿಗಳನ್ನು ನಾವೇನ್ ಮಾಡಬೇಕು? ಎಕ್ಸ್ ಇಂಟು ಎಕ್ಸ್. ಈ ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಅದನ್ನೇ ನಾವು ಚದರ ಸೆಂಟಿಮೀಟರ್ ಅಂತ ಕರಿತೀವಿ. ಹಾಗಾಗಿ ಸಿಲಿಂಡರ್ನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂತು? ಇನ್ನೊಂದು ನೀವು ಕೊಟ್ಟರೆ ಮಾಡ್ತೀರಾ? ಬರ್ಕೊಡಿ. ನೆಕ್ಸ್ಟ್ ಒಂದು ಲೆಕ್ಕ ಹೇಳ್ತೀನಿ, ಇದನ್ನು ಬರ್ಕೊಂಡಾದ್ಮೇಲೆ. ಸಿಲಿಂಡರ್ನ ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್. ನೋಡೋಣ ದಶಮಾಂಶಗಳನ್ನು ಹೆಂಗ್ ಮಾಡಂತಿದ್ರೆ ಗೊತ್ತಾಗ್ತದೆ. ಸಿಲಿಂಡರ್ನ ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಮತ್ತು ಎತ್ತರ 20 ಸೆಂಟಿಮೀಟರ್ ಆದರೆ, ಎತ್ತರ 20 ಸೆಂಟಿಮೀಟರ್ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಸೂತ್ರ ಹಾಕಿ ನೇರವಾಗಿ ಮಾಡಿದ್ರು. ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಸಂಗ್ರಹ ಮಾಡಿದ್ರೆ ವಿಜಯ ಎಷ್ಟಿದೆ? 0.5 ಸೆಂಟಿ. ಉತ್ತರ ವಿಸ್ತೀರ್ಣ ಕಂಡಿದೆ. ಸೂತ್ರ ಏನ್ ಬರ್ಕೊಳ್ಳೋಣ? A ನೋಡಿ, ಇದೊಂದು ಲೆಕ್ಕ ನಾನು ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ನಿಮ್ಗೆ ಕೊಟ್ಟಂತ ನೀವೇ ಮಾಡಬೇಕು. ನೀವು ಹೇಳ್ತಾ ಹೋಗಿ ನಾನೇ ಮಾಡ್ತೀನಿ. ಅಷ್ಟು ಎರಡನ್ನ ಏನ್ ಮಾಡೋಣ? ಹಾಗೆ ಎಷ್ಟು? 6
7.5 ಅಂದ್ರೆ 35 ಇದ್ದಾಗ ಅದರ ಇದೇ ಆಗಿರೋದ್ರಿಂದ ಅದನ್ನ ಭಾಗಿಸ್ತು. 7 ಅಂದ್ರೆ 7 ಹೋಗಲ್ಲ 0 ಪಾಯಿಂಟ್ ಮಾಡಿದ ತಕ್ಷಣ 5 ಜೊತೆ ಸೇರ್ಕೊಂಡು ಎಷ್ಟಾಯ್ತು? ಇಲ್ಲಿ ಈಗ ಗುಣಿಸಿ 22 ಮಾಡ್ಕೊಳ್ಳಿ 44 8 ಇಲ್ಲಿ 25 100 ಹೌದಾ? 100 ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ ಇದೆ? 1 ಡಿಜಿಟ್ ಇರುತ್ತೆ. ಬಲಭಾಗದಿಂದ ಏನು ಸಿಕ್ಕರೆ ಎಷ್ಟಾಯ್ತು? 0 ಕ್ಯಾನ್ಸಲ್ ಮಾಡಿ ನಮ್ಗೆ ಎಷ್ಟಾಯ್ತು? ಅದು 44 440. ಸಿಂಪಲ್. ನೋಡ್ಲಿಕ್ಕೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಕ್ಯಾಲ್ಕುಲೇಷನ್. ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ ಗೊತ್ತಾಯ್ತಾ? ಕ್ಯಾಲ್ಕುಲೇಷನ್ ಈಗ ನೀವೇನ್ ಮಾಡಬೇಕು ಅಂದ್ರೆ ನೀವು 9ನೇ ತರಗತಿಯ ನಾವೇನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾಠ ಮಾಡಿದ್ದ ಅದರಲ್ಲಿರ್ತಕ್ಕಂಥ ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲಾ ಲೆಕ್ಕಗಳನ್ನು ಕೂಡ ನಾಳೆ ಬಂದ ಹೋಮ್ವರ್ಕ್ ಅದನ್ನು ಮಾಡ್ಕೊಂಡು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಿದೆಯೋ ಆ ಎಲ್ಲಾ ಲೆಕ್ಕಗಳನ್ನು ಕೂಡ ನೀವು ವರ್ಕ್ ಮಾಡಬೇಕು ಮತ್ತು ಹೋಮ್ವರ್ಕಿಗೆ ಮಾಡ್ಕೊಂಡು ಆಗ್ಬೋದಾ?